सामगानप्रियं हरिसुता अहिनं महीनालङ्कृताङ्गं शिवं काममुख्य हरिवर्गध्वंसी भूतपति भीमविक्रमी पुण्यजनवन्दितं सदा रामनुलिदिगमगे कामितार्थङ्गणं मङ्गलं गोत्रेश्वरो ವೆಂಕಟ ಸುಬ್ಬಯ್ಯನವರ ಪುಸ್ತಕನೇ ಕಾಣ್ತಾ ಇರೋದು. ಅವರು ಅದ್ಭುತವಾದ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಮುದ್ದಣ ಭಂಡಾರ ಅಂತಲೇ ಪುಸ್ತಕ ಹೆಸರು. ಮುದ್ದಣ ತುಂಬಾ ಹಳಗನ್ನಡ ಪದಗಳನ್ನು ಚೆನ್ನಾಗಿ ಬಳಸುವಲ್ಲಿ ಮಹಾ ನಿಸ್ಸೀಮ. ರಳ ಕುಳಾಕ್ಷರಗಳನ್ನ ಬಹಳ ಚೆನ್ನಾಗಿ ತರ್ತಾನೆ. ಆಮೇಲೆ ಆ ವಾರ್ಧಕ ಷಟ್ಪದಿಯನ್ನ ಬಹಳ ದೀರ್ಘವಾದಂತಹ ಕುಕ್ಷಿ ವಾರ್ಧಕ ಷಟ್ಪದಿ. ಎಷ್ಟು ತುಂಬಿದ್ರೂ ಒಂದು ರೀತಿ ರಾವಣಾಸುರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆಯನ್ನು ಹಾಗೆ ಎಷ್ಟು ತುಂಬಿದ್ರೂ ಕೂಡ ತಗೊಳ್ಳುವಂತಹ ಷಟ್ಪದಿಗಳು. ಅಷ್ಟರ ಮಟ್ಟಿಗೆ ಒಂದು ತುಂಬಿ 242 ಪದ್ಯಗಳಿಗೆ ಈ ರಾಮ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ. ಅವನ ಉದ್ದೇಶ ಇದ್ದಿದ್ದು ರಾಮ ಪಟ್ಟಾಭಿಷೇಕ ರಾಮಾಶ್ವಮೇಧ ಪೂರ್ಣವಾಗಿ ಷಟ್ಪದಿಯಲ್ಲೇ ಬರೆಯಬೇಕು ಅಂತ ಸಂಕಲ್ಪವನ್ನು ಮಾಡಿರ್ತಾನೆ. ಆದರೆ ಅವನು ಈ ರಾಮ ಪಟ್ಟಾಭಿಷೇಕದ ಭಾಗವನ್ನು ಮುಗಿಸಿ ಅವನು ಅವರ ಆತ್ಮೀಯರಾದಂತಹ ಪೌಲಾಳಿ ವೆಂಕಟೇಶ ಹೆಬ್ಬಾರರಿಗೆ ತೋರಿಸಿದ್ದಕ್ಕೆ ಅವರು ಪದ್ಯಂ ಮಧ್ಯಂ ವೃದ್ಧಂ ಗದ್ಯಂ ಅಂತಂದ್ರು. ಅವನಿಗೆ ಪದ್ಯ ಬೇಕಾಗಿಲ್ಲ, ನನಗೆ ಗದ್ಯವೇ ಬೇಕು ಅಂದ್ರು ಅಂತ. ಹಾಗಾಗಿ ಅವನು ರಾಮಾಶ್ವಮೇಧವನ್ನ ಗದ್ಯದಲ್ಲಿ ಬರ್ದ. ಆದರೆ ಅವನ ಒಲವು ಪದ್ಯದ ಮೇಲೆ ಇದ್ದಿದ್ದು ಅದು ವಿದ್ವಾಂಸರು ವಿಮರ್ಶೆ ಮಾಡಿದ್ದಾರೆ. ಅದು ಮುಂದೆ ರಾಮಾಶ್ವಮೇಧದಲ್ಲಿ ಗೊತ್ತಾಗುತ್ತೆ. ಆದರೆ 242 ಪದ್ಯಗಳು ನಾವು ಏನು ಇಲ್ಲಿ ತಂದು ನಿಲ್ಲಿಸಿದ್ದಾನೆ. ಇದು ಒಂದು ಸಕ್ಕಟವಾದಂತಹ ಖಂಡಕಾವ್ಯ. ಅಷ್ಟು ಚೆನ್ನಾಗಿ ಅವನು ಆ ಷಟ್ಪದಿಯನ್ನು ಬಳಸ್ಕೊಂಡಿದ್ದಾನೆ. ಷಟ್ಪದಿ ಒಂದೇ ಅಲ್ಲ, ಅವನಿಗೆ ಅಪರಿಮಿತವಾದ ವ್ಯಾಕರಣ ಜ್ಞಾನ. ಶಬ್ದಮಣಿ ದರ್ಪಣದ ಸೂತ್ರಗಳು ಅವನ ನಾಲಿಗೆಯ ಮೇಲೆ ನಡೆದಾಡ್ತಾ ಇತ್ತು. ಆ ಸೂತ್ರಗಳು, ಆಮೇಲೆ ಅವನು ಬಳಸಿರುವಂತಹ ಅದರಲ್ಲೂ ಶಬ್ದಾಲಂಕಾರಗಳು, ಅದು ವೃತ್ಯನುಪ್ರಾಸವಾಗಬಹುದು, ಛೇಕಾನುಪ್ರಾಸವಾಗಬಹುದು, ಅಥವಾ ಯಮಕಾಲಂಕಾರವಾಗಬಹುದು, ಅಥವಾ ಚಿತ್ರಚರಿತ ಕವಿತ್ವಾಲಂಕಾರವಾಗಬಹುದು. ಹೀಗೆ ಅಲಂಕಾರಗಳನ್ನು ಶಬ್ದಾಲಂಕಾರದ ಬಳಸುವುದರಲ್ಲಿ ನಿಸ್ಸೀಮ. ಬರೀ ಶಬ್ದಾಲಂಕಾರ ಮಾತ್ರವೇ ಅಲ್ಲ, ಅರ್ಥಾಲಂಕಾರಗಳು ಚೆನ್ನಾಗಿ ಬಳಸಿದ್ದಾನೆ. ಅವನು ಉಪಮಾಲೋಲ ಲಕ್ಷ್ಮೀಶ ಅಂತ ಏನು ಲಕ್ಷ್ಮೀಶನಿಗೆ ಬೆಳೆದಿದೆಯೋ ಅವನ ಹಾದಿ ಇವನಿಗೂ ಹರಿದು ಬಂದಿದೆ ಅಂತ ಅದು ತಪ್ಪಾಗೋದಿಲ್ಲ. ಅವನು ಲಕ್ಷ್ಮೀಶನನ್ನ ಬಹಳ ಚೆನ್ನಾಗಿ ಓದ್ಕೊಂಡಿದ್ದ. ಅವನ ಲಕ್ಷ್ಮೀಶನ ಛಾಯೆ ಈ ಕಾವ್ಯದಲ್ಲಿ ಹಲವಾರು ಕಡೆ ವಿದ್ವಾಂಸರು ಗುರುತಿಸಿದ್ದಾರೆ. ಅದನ್ನು ಅಲ್ಲೋ ಇಲ್ಲೋ ಒಂದೊಂದು ಪದವನ್ನು ನಾವು ಇವತ್ತು ಆರಿಸ್ಕೊಂಡಿದ್ದೇವೆ. ಅದನ್ನು ಅಲ್ಲಿ ಹೇಳೋ ಪ್ರಯತ್ನ ಮಾಡೋಣ. ಹೀಗೆ ಇಡೀ ನಾವು ಮತ್ತು ಶ್ರೀಮತಿ ಮೇಡಮು ಈ ರಾಮ ಪಟ್ಟಾಭಿಷೇಕ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಒಪ್ಕೊಂಡೆ. ಈ ರಾಮ ಪಟ್ಟಾಭಿಷೇಕದಲ್ಲಿ 5 ಸಂಧಿ ಬರುತ್ತೆ. 5 ಸಂಧಿಯಲ್ಲಿ 5ನೇ ಸಂಧಿಯಲ್ಲೇ ಪಟ್ಟಾಭಿಷೇಕವಾಗುವುದು. ಅನಂತರ ವಾತ್ಸ್ಯಾಯನ ಮಹರ್ಷಿ ಬರ್ತಾರೆ. ವಾತ್ಸ್ಯಾಯನ ಮಹರ್ಷಿ ಬಂದು ಶೇಷನನ್ನು ಕೇಳ್ತಾರೆ, ಅಯ್ಯ ಭಗವಂತ, ರಘುವರನ ಮೂರ್ಧಾಭಿಷೇಚನ ಶೇಷದೇವ, ಆ ರಘುವರನ ಶ್ರೀರಾಮಚಂದ್ರನ ಮೂರ್ಧಾಭಿಷೇಚನದ ಇಡೀ ಪಟ್ಟಾಭಿಷೇಕದ ಉದ್ದೇಶ ಏನಪ್ಪಾ ಅಂದ್ರೆ, ಮೂಲ ಕಥಾವಸ್ತು ಏನಪ್ಪಾ ಅಂದ್ರೆ, ಅಲ್ಲಿ ಲಂಕೆಯಲ್ಲಿ ರಾವಣಾಸುರ ಸಂಹಾರವಾಗಿದೆ, ವಿಭೀಷಣನಿಗೆ ಪಟ್ಟಾಭಿಷೇಕವಾಗಿದೆ, ಅವರು ಸೀತೆಯ ಅಗ್ನಿ ಪ್ರವೇಶ ಎಲ್ಲ ಆಗಾಗಿದೆ. ಅವರು ಲಂಕೆಯಿಂದ ಹೊರಟಿದ್ದಾರೆ ಪುಷ್ಪಕ ವಿಮಾನದಲ್ಲಿ. ಪುಷ್ಪಕ ವಿಮಾನದ ವರ್ಣನೆ ಬಹಳ ಅತ್ಯದ್ಭುತವಾಗಿದೆ. ಆ ಪದ್ಯ ತಗೊಂಡಿದ್ದೇವೆ ನಾವು. ಆ ಪುಷ್ಪಕ ವಿಮಾನದ ಹೊರಟು ರಾಮ, ಸೀತೆ, ಸುಗ್ರೀವ, ಅಂಗದ ಎಲ್ಲಾ ಕುಟುಂಬಿಕರೆಲ್ಲ ನಂದಿ ಗ್ರಾಮದಲ್ಲಿ ಇಳಿದಿದ್ದಾರೆ. ಪಾಲ್ಗಡಲನು ಅಮೃತಂ ಪುಟ್ಟು ಬಂತೆ ತೇದೊಡೆ ಚಂದನಂ ಸುಗಂಧಮಣೀವದರದೆ ಪುಟಕಿಡೆ ಕಾಂಚನಂ ಕಾಂತಿ ಪೆಚ್ಚುವಲ್ ಕರ್ಬುಗೋಲಂ ಪಿಳಿದು ಕಾಸಲೊಡನೆ ಗುಡಂ ಎನಿಸುದ
ಶ್ರೀರಾಮಚರಿತಾಮೃತವ ಮಥಿಸಲ್ಗೆ ಪಡೆವೆವು ಎಲೆ ಸುಜ್ಞಾನ ಪಿಂಡಮಂ ಖಂಡಮಂ ಸವಿಯಲ್ ಎನಿತಿನಿದೋ ಬಳಿಕ ಹೇಗೆ ಪದಗಳನ್ನು ತರ್ತಾನೆ. ಶೇಷಮಿಲ್ಲೇನೆ ರಾಮ ಪುಟ ಬಿಟ್ಟ ಚಿನ್ನವೇ ಆಚೆ ಬರೋದು. ಅದೇ ರೀತಿ ಕಬ್ಬನ್ನ ಸುಲಿದು ಹಿಂಡಿ ಕಾಸಿದ್ರೆ ಬೆಲ್ಲವೇ ಆಚೆಗೆ ಬರೋದು. ಗುಡ ಎನಿಸುವುದು ಅಧಿಕ ಮಧುರಂಗುಡುವ ಅಷ್ಟು ಅಂದ್ರೆ ಈ ಮೇಲ್ಗಿರುವಂತಹ ಎಲ್ಲಾ ಕ್ರಿಯೆಗಳನ್ನು ಮಾಡಿದ್ರೆ ನಮಗೆ ಬರುವುದು ಉತ್ತಮವಾದಂತ ಕಡಲೆ. ಹಾಗೆ ಬಿಡದೆ ಮಧುರಂಗುಡುವ ಪರಿಯೊಳ ಎಡಬಿಡದೆ ಶ್ರೀರಾಮ ಚರಿತಾಮೃತವ ಮಥಿಸಲಿಕ್ಕೆ ಒಂದು ವಿದ್ವಾಂಸರಿಗೆ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಸ್ವಾಮಿ 24,000 ಬರೆದಿದ್ದಾನೆ ಮಹಾಕವಿ ವಾಲ್ಮೀಕಿ, ಒಂದೇ ಸಾಲಿನಲ್ಲಿ ರಾಮಾಯಣ ಅಂತ ಹೇಳ್ತೀರಾ? ಅದಕ್ಕೆ ಒಂದೇ ಸಾಲ 24,000 ಲೇಟ್ ಆಯ್ತು, ತುಂಬಾ ನೋಡಿದ್ರೆ ಓದಕ್ಕಾಗೋದಿಲ್ಲ. ಒಂದೇ ಸಾಲ ಹೇಳಿದ್ರೆ ಶ್ರೀರಾಮ ಕಥಾಮೃತವ ಮಥಿಸಲಿಕ್ಕೆ ಅನ್ನೋದೇ ಕೇಳ್ತಾ ಇರೋದು. ರಾಮಾಯಣವನ್ನ ಓದಿದರೆ ಏನಾಗುತ್ತೀಯಾ ಅನ್ನೋ ಪ್ರಶ್ನೆ. ರಾಮಚಂದ್ರನಾಗುತ್ತೀಯ ಅಷ್ಟೇ ಉತ್ತರ. ಶ್ರೀರಾಮಾದಿವತ್ ವರ್ತವ್ಯಂ ನ ರಾವಣಾದಿವತ್. ಆ ಉತ್ತರವನ್ನು ಕೊಟ್ಟರಂತ ವಿದ್ವಾಂಸರು. ನೀವು ರಾಮಾಯಣವನ್ನು ಓದಿದರೆ ರಾಮನಂತಾಗುತ್ತೀರಾ, ರಾವಣನಂತಾಗುವುದಿಲ್ಲ. ಅದೇ ಉತ್ತರ. ರಾಮಚರಿತಾಮೃತವ ಮಥಿಸಲಿಕ್ಕೆ, ರಾಮ ಕಥೆಯನ್ನ ಮಥಿಸಿದರೆ ಎಷ್ಟೇ ಬಾರಿ ಕಳೆದರೂ ನಿಮಗೆ ಸಿಗುವುದು ಸುಜ್ಞಾನದ ಪಿಂಡವೇ. ಸುಜ್ಞಾನದ ಪಿಂಡ, ಸುಜ್ಞಾನದ ಮುದ್ದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ವೆಂಕಟಸುಬ್ಬಯ್ಯನವರು. ಹಾಗೆ ಆ ಸುಜ್ಞಾನದ ಮುದ್ದೆಯ ಒಂದೊಂದೇ ತುಂಡನ್ನು ತಿಂದ್ರೆ ನಮಗೆ ಸುಜ್ಞಾನವೇ ಮನಸ್ಸಿಗೆ ಬರುತ್ತೆ, ಆ ರಾಮಚಂದ್ರನ ಕಥೆಯ ವಿಷಯವೇ ನಮಗೆ ಬರುತ್ತೆ ಅಂತ ಶೇಷ ಮುಂದುವರೆದು ಹೇಳ್ತಾನೆ. ಅನಂತರದಲ್ಲಿ ಕವಿ ನೇರ ಕಥೆಗೆ ಹೋಗ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಲಂಕೆಯ ಆ ನೆಲದಿಂದ ಆ ಒಂದು ಪುಷ್ಪಕ ವಿಮಾನವನ್ನು ಹತ್ತಿದ್ದಾರೆ. ಹತ್ತಿರಂತಹ ಪುಷ್ಪಕ ವಿಮಾನವನ್ನ ಹೇಗಿತ್ತು ಆ ಪುಷ್ಪಕ ಅನ್ನೋದಕ್ಕೆ ಈ ಪದ್ಯ. ಕೊಡನಣುಗನರಸಿಗಿಂಬಿತ್ತನಾದೊಡಮವಂ ಕುಡಿದನಂದಡಿಯ ನೀರಾಘವಂ ಬಂಧಿಸಿದಾಗ ಎಡೆಗೊಂಡುದಂ ಮರೆದು ವಜ್ರೀ ಜೀವನಂ ಅಪಹರಿಸುವಂ ಮೇಘಭಟರಿಂ ಪಡೆದು ಮಿನ್ನಿಂದ ಅಖಿಲ ಸಂಪದಮನೆಂದೊದರಿ ಮೃಡನೋ ಎನ್ನೊಡೆಯನೆಂದು ಇರದೆ ಪೊಗಡುಗಿರು ಬೆದ್ದನಿಗಳಿಂ ಒಂದು ಪದ್ಯ ಹಿಂದೆ ವ್ಯಾಖ್ಯಾನ ಮಾಡಿ ಈ ಪದ್ಯಕ್ಕೆ ಬರೋಣ. ಯಾಕೆಂದ್ರೆ ಅದು ಪೀಠಿಗೆ ಕೊಟ್ಬಿಟ್ಟಿದ್ದೀನಲ್ಲ. ಹೇಗಿತ್ತು ಆ ಪುಷ್ಪಕ ವಿಮಾನ ಅನ್ನೋದಕ್ಕೆ ಕವಿ ಬರೆದಿರುವಂತ ಪದ್ಯ. ಭಾನುರಥ, ಆ ಪುಷ್ಪಕ ವಿಮಾನ ಜನ ನೋಡಿದ್ರೆ ಹೇಗಿತ್ತು ನೋಡೋದಿಕ್ಕೆ. ಭಾನುರಥ ಮಲ್ಲ ನೆನೆಗಾಲಿ ಕೋರ್ಕುಂ, ಇದು ಲಕ್ಷ್ಮೀಶನ ಪ್ರಯೋಗ. ಲಕ್ಷ್ಮೀಶ ಬರೆದಿದ್ದಾನೆ. ಗಾಲಿಯೊಂದೇ ರಥಕ್ಕೆ ಸಾರಥಿ ಕಾಲಿಲ್ಲ ಅಂತ ಲಕ್ಷ್ಮೀಶ ಬರೀತಾನೆ. ಅದನ್ನೇ ಕವಿ ತಂದಿದ್ದಾನೆ. ಸೂರ್ಯನ ರಥ ಒಂದೇ ಗಾಲಿ, ಸೂರ್ಯನ ಸಾರಥಿ ಮಾತಲಿಗೆ ಕಾಲಿಲ್ಲ ಅನ್ನೋದು ಪುರಾಣಗಳಲ್ಲಿ ಬಂದಿರುವಂತ ಕಥೆ. ಹಾಗೆ ಇಲ್ಲಿ ಭಾನುರಥ ಮಲ್ಲ, ಇದು ಸೂರ್ಯನ ರಥವಲ್ಲ, ಹೌದು, ಒಂದೇ ಗಾಲಿ ಇದೆ. ಸೂರ್ಯನ ರಥಕ್ಕೆ ಒಂದೇ ಗಾಲಿ ಇದೆ, ಅದು ಇದ್ರಲ್ಲಿ ಹಾಗಿಲ್ಲವಲ್ಲ. ಅಷ್ಟು ವೈಭವೋಪೇತವಾಗಿತ್ತು ಆ ಒಂದು ಕುಬೇರನ ಪುಷ್ಪಕ ವಿಮಾನ ಅನ್ನೋದಕ್ಕೆ ಬರೆದಿರುವಂತ ಪದ್ಯ. ಚಿತ್ರಭಾನುರಥ ಮಲ್ಲ ಶುಕ್ಲಧ್ವಜ. ಚಿತ್ರಭಾನು ಅಂದ್ರೆ ಅಗ್ನಿ, ಅಗ್ನಿಯ ರಥಕ್ಕೆ ಶುಕ್ಲಧ್ವಜ ಇದೆ. ಹಾಗೆ ಇಲ್ಲಿ ಹಾಗಿಲ್ಲವೇ, ಇಲ್ಲಿ ಬೇರೆ ಧ್ವಜ ಕಾಣಿಸ್ತಾ ಇದೆಯೇ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಕಾಣ್ಗುವಂ ಅತಿಭಾರವಿಂ ಬೆಳಗುತ್ತಿಹುದು ಎತ್ತಡದೋ ಪುಷ್ಪಕಂ ಕೋದ್ಯಂ. ಇದು ನೋಟಕರಿಗೆ ಇದು ಚೂರಾಗಿ ದೇದೀಪ್ಯಮಾನವಾಗಿ ಬೆಳಗುತ್ತಾ ಇದೆಯಂತೆ ಆ ಪುಷ್ಪಕ ವಿಮಾನ. ಎಷ್ಟರ ಮಟ್ಟಕ್ಕೆ ಅಂದ್ರೆ ನೋಡಿದವರು ಕಣ್ಣು ಕೋರೈಸ್ತಾ ಇದೆ. ಎಷ್ಟರ ಮಟ್ಟಕ್ಕೆ ಅಂದ್ರೆ ಆ ದೇವೇಂದ್ರ ಹಿಡಿದಂತಹ ವಜ್ರಾಸ್ತ್ರದ ಮೇಲಿರುವಂತಹ ಆ ವಜ್ರಾಸ್ತ್ರಕ್ಕೆ ಅಂಟಿಸಿರುವಂತಹ ಮುತ್ತು ರಕ್ತಗಳಿದ್ದಾವಲ್ಲ,
ಆ ಮುತ್ತು ರತ್ನಗಳು ಈ ಪುಷ್ಪಕ ವಿಮಾನದಲ್ಲಿ ಅಂಟಿಸಿರುವಂತಹ ಮುತ್ತು ರತ್ನಗಳಿಗೆ ಒಂದಕ್ಕೊಂದು ಪ್ರತಿಫಲಿಸಿ ಆ ಬೆಳಕು ಆ ಶ್ರೀರಾಮಚಂದ್ರ ಮತ್ತು ಅವರು ಬೇರೆಯವರೆಲ್ಲ ತೊಟ್ಟಂತಹ ಕಿರೀಟಗಳಿಗೆ ಹೋಗಿ ತಾಗಿ ಪ್ರತಿಫಲಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ರಿಫ್ಲೆಕ್ಷನ್ಸ್ ಅಂತ ಏನು ಹೇಳ್ತೀವಿ ಅಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತೆ. ಕವಿ ಅದನ್ನೇ ಹೇಳ್ತಾನೆ ಇಲ್ಲಿ ಮಾನಸಕ ದಳಮೆಲ್ಲ ಹೊರಮಟ್ಟು ಬಳಿ ಮೇಲೆ ಹತ್ತಿ ಪುಷ್ಪ ವಿಮಾನ ಹೊರಟಿದೆ, ಕೆಳಗಡೆ ಸಮುದ್ರ ಕಾಣಿಸ್ತಾ ಇದೆ. ಆ ಸಮುದ್ರವನ್ನು ಕೆಲವಿಡನೆ ಮಾಡ್ತಾರೆ. ಆ ಸಮುದ್ರ ಯೋಚನೆ ಮಾಡ್ತಾ ಇದೆ. ಸಮುದ್ರ ಯೋಚನೆ ಮಾಡುವಂತಹ ಪದ್ಯ ಕೊಡನಡುಗ ನರಸಿಂಗಿಂಬೆತ್ತೆನಾದೊಡಮವಂ. ಕೊಡನಡುಗ ಅಂದ್ರೆ ಅಗಸ್ತ್ಯ, ಕುಂಭ ಸಂಭವ ಅಂತ ಅಗಸ್ತ್ಯನಿಗೆ ಹೆಸರು. ಅಗಸ್ತ್ಯರ ಪತ್ನಿ ಹೆಸರು ಲೋಪಮುದ್ರ ಅಂತ. ಅವಳು ಕಾವೇರಿಯಾಗಿ ಹರಿದಳು ಅನ್ನೋದು ನಮಗೆ ಪುರಾಣಗಳಲ್ಲಿ ಸಿಗುವಂತಹ ಆಧಾರ. ಆ ತಾಯಿ ಕಾವೇರಿ ಹುಟ್ಟಿ ಹರಿದು ಕಡೆಗೆ ಸೇರುವುದು ಸಮುದ್ರಕ್ಕೆ. ನಮಗೆ ಗೊತ್ತಿದೆ, ಎಲ್ಲಾ ನದಿಗಳು ಸೇರುವುದು ಸಮುದ್ರಕ್ಕೆ. ಆ ಸಮುದ್ರ ಯೋಚನೆ ಮಾಡ್ತಾ ಇದೆಯಂತೆ, ಆ ಅಗಸ್ತ್ಯರ ಪತ್ನಿ ಕಾವೇರಿಗೆ ನಾನು ಜಾಗವನ್ನ ಕೊಟ್ಟೆ, ಆದ್ರೆ ಅಗಸ್ತ್ಯರು ಏನ್ ಮಾಡಿದ್ರು, ನನ್ನನ್ನೇ ಕುಡಿದು ಬಿಟ್ರು. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾ ಇದ್ದಾರೆ, ಅದು ಬಿಡಿ, ಈ ರಾಘವ ಇದ್ದಾನಲ್ಲ, ರಾಮನಿಗೆ ಮಗಳನ್ನೇ ಕೊಟ್ಟಿದ್ದೇನೆ, ಆದ್ರೆ ಇವನು ನನ್ನ ಸೇತುವೆನೇ ಕಟ್ಟಿಬಿಟ್ಟ. ಯಾಕೆಂದ್ರೆ ಲಕ್ಷ್ಮೀ ಕ್ಷೀರ ಸಾಗರೋದ್ಭವೆ ಅಲ್ವಾ, ಲಕ್ಷ್ಮೀ ನಾರಾಯಣ ತಾನೆ ಅಳಿಯ ತಾನೆ ಇವನು. ಆದ್ರೆ ಇವನು ಸ್ವಲ್ಪ ಕನಿಕರವಿಲ್ಲದೆ ನನ್ನ ಮೇಲೆ ಸೇತುವೆನೇ ಕಟ್ಟಿಬಿಟ್ಟು ನನ್ನ ಮೇಲೆ ನಡ್ಕೊಂಡು ಹೋಗ್ಬಿಟ್ಟ. ಆ ಸಮುದಾಯ ಯೋಚನೆ ಮಾಡ್ತಾ ಇದೆಯಂತೆ. ಅಷ್ಟೇ ಅಲ್ಲ, ಎಡೆಗೊಂಡುದ ಮುಂದೆ ಜಾಗ ಕೊಟ್ಟವನು. ಪುರಾಣಗಳಲ್ಲಿ ಒಂದು ಕಥೆ ಬರುತ್ತೆ, ವೇದಗಳಲ್ಲೂ ಬಂದಿದೆ. ಈ ಇಂದ್ರ ಮತ್ತು ವೃತ್ರಾಸುರನ ಕಥೆ ತೈತಿರೀಯ ಸಂಹಿತೆಯಲ್ಲಿ ಬರುತ್ತೆ. ಅಲ್ಲಿ ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕೆ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಹಾಗಾಗಿ ಅವನು ಸಾಗರದ ಆಳದಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಸಮುದ್ರ ಹೇಳ್ತಾ ಇದೆ, ನಾನು ಇಂದ್ರನಿಗೆ ಜಾಗ ಕೊಟ್ಟೆ ತಪಸ್ ಮಾಡೋದಿಕ್ಕೆ, ಆದ್ರೆ ಅವನೇನ್ ಮಾಡ್ದ, ಅವನ ಜೀಮೂತ ವಾಹನ ಅಂತ ಇಂದ್ರನಿಗೆ ಹೆಸರು, ಮೋಡಗಳನ್ನ ಕರೆಸಿ ನನ್ನ ನೀರನ್ನ ಹೀರ್ಕೊಂಡ್ಬಿಡ್ತಾನೆ. ವಜ್ಜಿ ಜೀವನವನ ಅಪಹರಿಸುವ ಮೇಘ ಭಟರಿ. ಮೇಘವಾಹನಾದ ಇಂದ್ರ ಅವನ ಮೋಡಗಳನ್ನ ಕಳಿಸ್ಬಿಟ್ಟು ನನ್ನ ಸಾಗರನ ನೀರನ್ನ ಹೀರ್ಕೊಂಡ್ಬಿಟ್ಟು ಮಳೆ ಸುರಿಸ್ತಾ ಇದ್ದಾನೆ. ಅವನಿಗೂ ಕನಿಕರವಿಲ್ಲ. ಆದರೆ 4ನೇ ಸಾಲು ಕವಿ ಸಮುದ್ರ ಮಾತನಾಡ್ತಾ ಇದೆ, ಪಡೆದೊಡು ಮೆನ್ನಿಂದ ಅಖಿಲ ಸಂಪದಮನ್ ಒಂದು ಒದರೆ ಮೃಣುರ್ವ ವಿಷಮನಿತ್ತೋಡೆ. ಆದ್ರೆ ಪರಮೇಶ್ವರ ಈಶ್ವರ ಇದ್ದಾನೆ ನೋಡಿ, ಅವನು ನನ್ನಿಂದ ನಾನು ಮತಿಸಿದ್ರಿಂದ ಶಿವ ಹಲಾಹಲ ಬಂತು, ಅದನ್ನು ಕುಡ್ದ, ನನಗೆ ಹಲಾಹಲ ಕುಡಿಸ್ಲಿಲ್ಲ. ಅವನೊಬ್ಬನೇ ನನ್ನನ್ನ ಕಾಪಾಡಿದ್ದು ಅಂತೇಳಿ ಆ ಸಮುದ್ರ ಕಿರುದನಿ ಹೇಳ್ತಾನೆ ಕವಿ, ಕಿರುಪೆರ್ದನಿಗಳೆಂಬಂತ ಇದ್ದಾನೆ. ದೊಡ್ಡ ದನಿ ಸಣ್ಣ ದನಿಯಿಂದ ಸಾಗರ ಭೋರ್ಗರಿತಾ ಇದೆಯಂತೆ. ಈ ಏನಂದ್ರೆ ಅಗಸ್ತ್ಯರ ಮಾಡಿದ ಮೋಸ, ರಾಮ ಮಾಡಿದಂತಹ ಮೋಸ, ಅದೇ ರೀತಿ ಇಂದ್ರ ಮಾಡಿದಂತಹ ಮೋಸ ಶಿವ ಮಾಡ್ಲಿಲ್ಲ ನನಗೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಈ ರೀತಿ ಪದ್ಯಗಳು ತುಂಬಾ ಜನ ಕವಿ ತಂದಿದ್ದಾನೆ. ಇನ್ನೊಂದು ಪದ್ಯವನ್ನು ಕೇಳೋಣ. ಪಿರಿದು ರಾಷ್ಟ್ರಂ ಪ್ರಜೆಗಳ್ ಅನಿಮಿಷರ್ ಮಾರುತಂ ಚರನಿರ್ಪನ್ ಅನುಸರಿಸಿ ವಾಹಿನಿ ಬಲಮುಂಟೋ ಮರೆಗೊಂಬುದೆನ್ನ ಭೂಭೃತ್ಕುಲಂ ರತ್ನಭಾಂಡಾಗಾರಮಿರ್ಪುದು ಇನ್ನು ನಿರತ ಸತ್ವಾತಿಶಯಮಿರಲ್ ನೆಸಗಿದೊಡಂ ಒರೆದವರಾರುಂಟೋ ಪುಲ್ಗೆಣೆಯಲ್ಕೆ ಮುಳಿದೊಡ ಸರಸಿಜ ಭವಾಂಡಂ ಎಂದುಬ್ಬರದೊಳ್ ಅಬ್ಬರಿಪೊಲ್ ಅರ್ಣವಂ ಘೂರ್ಣಿಸುವುದೋ. ಈ ಹಿಂದಿನ ಪದ್ಯದಲ್ಲಿ ಸಮುದ್ರ ದುಃಖದಿಂದ ವೇದನೆಯನ್ನು ಪಡ್ತಾ ಇದೆ. ಈ ಸಮುದ್ರ ಎದ್ದು ನಿಂತ ಸಮುದ್ರ ಏನ್ ಹೇಳ್ತಾ ಇದೆ, ಸಮುದ್ರ ಯೋಚನೆ ಮಾಡ್ತಾ ಇದೆಯಾ. ಇದು ಶೇಷಾಲಂಕಾರಕ್ಕೆ ಉದಾಹರಣೆ. ಇದರಲ್ಲಿ 2 ರೀತಿ ಅರ್ಥ ಬರುತ್ತೆ. ವಿರಿದು ರಾಷ್ಟ್ರಂ ಪ್ರಜೆಗಳ ಅನಿಮಿಷರ್. ನನ್ನ ರಾಷ್ಟ್ರ ಸಮುದ್ರದ ಆಳ ಆಗಲಗಳು ನಮಗೆ ಗೊತ್ತಿದೆ, ಬಹಳ ವಿಸ್ತಾರವಾಗಿ ಸಮುದ್ರ ಯೋಚನೆ ಮಾಡ್ತಾ ಇರೋದು. ಪ್ರಜೆಗಳ ಅನಿಮಿಷರ್, ಅನಿಮಿಷರು ಅಂದ್ರೆ ದೇವತೆಗಳು ಅಂತ ಅರ್ಥ, ಮೀನು ಅಂತೂ ಅರ್ಥ. ಆ ಸಮುದ್ರದಲ್ಲಿ ಇರುವಂತಹ ಪ್ರಜೆಗಳು ಯಾರು, ಮೀನು ಮೊಸಳೆ ಇತ್ಯಾದಿ.
ಮಾರುತಂ ಚರನಿರ್ಪರು. ಮಾರುತ ಅಂದ್ರೆ ವಾಯು. ವಾಯುವಿನ ಸಹಾಯ ಬೇಕೇ ಬೇಕು, ಸಮುದ್ರದಲ್ಲಿ ಗೊತ್ತೇ ಇದೆ. ವಾಹಿನಿ ಬಲಮುಂಟು. ವಾಹಿನಿ ಬಲ ಅಂದ್ರೆ ನದಿಗಳು ಸೇರಿಯೇ ಸಾಗರವಾಗೋದು ಅಂತ ಗೊತ್ತಿದೆ. ಮರೆಗೊಂಬುದೆನ್ನ ಭೂಭೃತ್ಕುಲಂ. ಸಮುದ್ರದಲ್ಲೇ ಹಲವಾರು ಬೆಟ್ಟಗಳು ಇದ್ದಾವೆ ಅಂತ ನಮಗೆ ಗೊತ್ತಿದೆ ವಿಷಯ. ಭೂಭೃತ್ಕುಲ ಅಂದ್ರೆ ಬೆಟ್ಟ. ರತ್ನ ಭಾಂಡಾಗಾರ ಮೆರ್ಪುದಿನ್ನು. ರತ್ನಗರ್ಭ ವಸುಂಧರ ಅಂತ ಹೇಳಿದಾಗೆ ಸಮುದ್ರದ ಆಳದಲ್ಲೇ ಸಕಲ ರತ್ನ ರಾಶಿ ಸಿಗೋದು ಅಂತ ನಮಗೆ ಗೊತ್ತಿದೆ. ನಿರತ ಸತ್ವಾತಿಶಯ ಮಿರಲಿನ ಏನ ಸಿಗಿದೊಡೆ. ಸಮುದ್ರ ಕೇಳ್ತಾ ಇದೆಯಂತೆ, ಇಷ್ಟು ಸಾಮರ್ಥ್ಯ ಇದೆ ನನಗೆ, ಯಾರು ಬರ್ತಿರೋ ಬನ್ನಿ. ಇಷ್ಟು ಸಾಮರ್ಥ್ಯ ಇದೆ ನನಗೆ, ನೀವು ನಮಗೆ ಹುಲ್ಲಿಗೆ ಸಮಾನ. ಯಾರೇ ನನ್ನ ಮುಂದೆ ಬಂದು ನಿಂತರು ಅವ್ರನ್ನ ಕೊಚ್ಚಿ ಹಾಕ್ಬಿಡ್ತೀನಿ ನಾನು, ಹುಲ್ಲಿಗೆ ಸಮಾನ ಅಂತ ಹೇಳಿ ಆ ಸಮುದ್ರ ಭೋರ್ ಕರೀತಾ ಇದೆ ಅಂತ ಕವಿ ಹೇಳ್ತಾರೆ. ಸರಸಿಜ ಭವಾಂಡಮೆಂದುಬ್ಬರದೋಳ್ ಅಬ್ಬರಿ ಪೋಲನ್ನವಂ. ಇಡೀ ಬ್ರಹ್ಮಾಂಡವನ್ನೇ ಕೊಚ್ಚಿ ಸಾಕ್ಬಿಡ್ತೀನಿ ನಾನು ಅಂತ ಹೇಳಿ ಸಮುದ್ರ ಆ ರೀತಿ ಬೊಬ್ಬಿರಿತಾ ಇದೆ ಅಂತ ಮುದ್ದಣ ಬರೀತಾ ಇರುವಂತಹ ಪದ್ಯ. ಇದರಲ್ಲಿ ಶೇಷಾಲಂಕಾರ ವರ್ಣನೆ ಅಂದ್ರೆ ಅನಿಮಿಷರು ಅಂದ್ರೆ ದೇವತೆಗಳು ಅಂತ ಹೇಳಿದೆ, ಮೀನುಗಳು ಅಂತ ಹೇಳಿದೆ. ಹಾಗಾಗಿ ಹೇಗೆ ದೇವಾದಿ ದೇವತೆಗಳನ್ನ ನಾವು ಮಾನವರು ಸೋಲಿಸೋದಿಕ್ಕೆ ಸಾಧ್ಯವಿಲ್ವೋ ಆ ರೀತಿ ದೇವತೆಗಳು ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಾಹಿನಿ ಬಲ ಅಂದ್ರೆ ಸೈನ್ಯ, ದೇವಸೇನೆಯನ್ನು ಯಾರು ಹಿಮ್ಮೆಟ್ಟಿಸೋದಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರವಾಗಿ ಭೂಭೃತ್ಕುಲ ಅಂತಂದ್ರೆ ಬೆಟ್ಟ ಅಂತ ಒಂದು ಹೇಳಿದೆ, ಇನ್ನೊಂದು ರಾಜರು ಅಂತೂ ಅರ್ಥ ಇದೆ. ಹಾಗೆ ಹೇಗೆ ಶ್ರೇಷ್ಠ ರಾಜರನ್ನ ಯಾರು ಸೋಲಿಸೋದಿಕ್ಕೆ ಸಾಧ್ಯವಿಲ್ವೋ ಆ ಒಂದು ಅರ್ಥವೂ ಇಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೇನೆ ಇನ್ನು ಈ ರೀತಿ ಇರುವಂತಹ ಸಾಮರ್ಥ್ಯ ಇರುವಂಥವರು ದೇವತೆಗಳು ಅಂತ ಹೇಳಿ ಕವಿ ಶೇಷಾಲಂಕಾರದಲ್ಲಿ ಬರೆದಿರುವಂತಹ ಒಂದು ಅಪರೂಪದ ಪದ್ಯ. ಈ ರೀತಿ 20 ಪದ್ಯ ಅಂತ ನಾನು ಏನು ಹೇಳಿದೆ, 20 ಪದ್ಯಗಳನ್ನು ಕವಿ ಬರೆದಿದ್ದಾನೆ ಸಮುದ್ರ ವರ್ಣನೆಗೆ. ಇದು 3ನೇ ಸಂಧಿಯಲ್ಲಾಯಿತು. ಮುಂದುವರೆದಂತೆ ಇನ್ನು 4ನೇ ಸಂಧಿ ಬಹಳ ಮನೋಹರವಾಗಿ ಕವಿ ತಂದಿದ್ದಾನೆ. ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ 4ನೇ ಸಂಧಿಯಲ್ಲಿ ನಾನು ಮೊದಲೇ ಹೇಳಿದಂತೆ 20 ಪದ್ಯಗಳು ಸಮುದ್ರ ವರ್ಣನೆಗೆ ಬರುತ್ತೆ. ಅನಂತರ ಶ್ರೀರಾಮಚಂದ್ರ ಸೀತಮ್ಮನಿಗೆ ತಾನು ಆ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಡು ಮೇಡು ನದಿ ಬೆಟ್ಟ ಇವುಗಳನ್ನೆಲ್ಲ ವರ್ಣಿಸೋದಕ್ಕೆ 10 ಪದ್ಯ ಬರ್ತಿದ್ದಾನೆ. ಅದು 3ನೇ ಸಂಧಿಯಲ್ಲಿ ಬರುತ್ತೆ. ಅದನ್ನ ನಾನು ಯಾವುದೂ ತಗೊಂಡಿಲ್ಲ, 10 ಪದ್ಯ ಬರ್ತಿದ್ದಾನೆ. ಅನಂತರ 4ನೇ ಸಂಧಿಯಲ್ಲಿ ಬರುವಂತಹ ಪದ್ಯಗಳು ಬಹಳ ಮುಖ್ಯ. 5ನೇ ಸಂಧಿ ಪಟ್ಟಾಭಿಷೇಕದ ಪದ್ಯಗಳು, ಅವೆರಡು ಮುಖ್ಯ ಕಥಾವಸ್ತು. ಇನ್ನು 4ನೇ ಸಂಧಿಯಲ್ಲಿ ಬಹುಮುಖ್ಯವಾಗಿ 19 ಪದ್ಯ ಬರೀತಾನೆ. ಭರತನ ತಳಮಳದ ವರ್ಣನೆ. ಭರತನ ಗುಣಗೌರವವನ್ನು ಎಷ್ಟು ಹೇಳಿದ್ರು ಕಡಿಮೆನೆ. ವಾಲ್ಮೀಕಿಗಳು ಹಾಗೆ ಬರೆದಿದ್ದಾರೆ. ಅದರಲ್ಲೂ ಕೂಡ ಮಹರ್ಷಿ ಕಂಬನ್ ತಮಿಳು ರಾಮಾಯಣದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹೀಗೆ 19 ಪದ್ಯ ಬರೀತಾನೆ. ಅಷ್ಟೇ ಅಲ್ಲದೇನೆ ಅವನು ಇದು ಭರತನ ತಳಮಳದ ವರ್ಣನೆ ಒಂದು. ಆಮೇಲೆ ಈ ರಾಮಚಂದ್ರ ಬರ್ತಾ ಇದ್ದಾನೆ ಅಂತ ಯಾವಾಗ ಅಯೋಧ್ಯಾವಾಸಿಗಳಿಗೆ ಗೊತ್ತಾಯ್ತೋ ಅವರು ತಮ್ಮನ್ನು ತಾವು ಎಷ್ಟು ಕಾತರತೆಯಿಂದ ರಾಮನನ್ನು ನೋಡಬೇಕು ಅನ್ನೋದಕ್ಕೆ ಕೆಲವು ಪದ್ಯಗಳು ನಾವು ತಗೊಂಡಿದ್ದೇವೆ. ಅದರಲ್ಲಿ ಒಂದು ಪದ್ಯ. ಪಂಡಿತ್ತು ಪಂಡಿತನ ಎಳೆದಡಿರಲಿಕ್ಕಿ ಕೆಂಗಣ್ಣನು ಪಾಲೆರೆದು ಹಂಸನಂ ವತ್ಸವಂ ತಣ್ಣೀರ್ ಕುಡಿಸಿ ತೊರೆಗೋ ಮರೆದು ಮನೆಗೆಲಸಮಂ ಬಳಲ್ ಮುಡಿಯ ತುಳುವೆ ಸಣ್ಣ ನಡುವಿಗೆ ಸಡಲ್ ಗಿರಿಯೊಟ್ಟಿ ಮೇಲುದಂ ತಿನ್ನ ಮೊಲೆಯೆಡೆಗೆ ಬರೆಸೆಳೆದು ಹೊರಮಟ್ಟೋರ್ವ ಪೆಣ್ಣೈದಿದಳ್ ನುಡಿಗೆ ನಡೆಗೆ ಗಾಡಿಗೆ ಒಡನೆ ಗಿಡಿಯಂಚೆ ನವಿಲೋ. ಅವರು ಅಲ್ಲಿಂದ ಹೊರಟಿದ್ದಾರೆ. ಆಂಜನೇಯ ಮೊದಲೇ ಬರ್ತಾರೆ. ಆಂಜನೇಯ ಭರತನಿಗೆ ವಿಷಯವನ್ನು ತಿಳಿಸ್ಬೇಕಲ್ಲ. ಭರತ ಒಂದು ಕ್ಷಣ ತಡವಾದರೂ ನಾನು ಬೆಂಕಿಗೆ ಹಾರ್ತೀನಿ ಅಂತ ಅವನು ಪ್ರತಿಜ್ಞೆ ಮಾಡಿರ್ತಾನೆ. 14 ವರ್ಷಗಳ ಕಳೆದ ಮೇಲೆ ನೀನು ಬರದೇ ಹೋಯಿತು ಅಂದ್ರೆ ಅಣ್ಣಯ್ಯ ನಾನು ಬೆಂಕಿಗೆ ಹಾರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರಿಂದ ಆಂಜನೇಯ ಮೊದಲೇ ಬಂದು ತಿಳಿಸಿರ್ತಾನೆ. ಹಾಗಾಗಿ ಅದು ಆ ವಿಷಯ ಇಡೀ ಅಯೋಧ್ಯೆಯ ವಾಸಿಗಳಿಗೆಲ್ಲ ತಲುಪಿಬಿಟ್ಟಿರುತ್ತೆ. ವಿಶೇಷ ಏನಪ್ಪಾ ಅಂದ್ರೆ 14 ವರ್ಷದ ಹಿಂದೆ ರಾಮ ಹೋಗಿದ್ರಿಂದ ಹಲವಾರು ಜನ ರಾಮನ ನೋಡೇ ಇರೋದಿಲ್ಲ. ತುಂಬಾ ಸಣ್ಣ ಮಕ್ಕಳು ನೋಡಿರೋದಿಲ್ಲ, ಒಂದು ಮಧ್ಯ ವಯಸ್ಕರು ನೋಡಿರೋದಿಲ್ಲ,
ತುಂಬಾ ವಯಸ್ಸಾದವ್ರು ನೋಡಿರ್ತಾರೆ. ಹಾಗಾಗಿ ಆ ಅಯೋಧ್ಯಾವಾಸಿಗಳಿಗೆಲ್ಲ ರಾಮನ ಕಥೆಯನ್ನು ಕೇಳಿ 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 ಏನೋ ಕುತೂಹಲ, ರಾಮನನ್ನು ನೋಡಬೇಕು, ರಾಮನ ನೋಡಬೇಕು. ಅದಕ್ಕೆ ನಾವು 2 ಪದ್ಯ ತಗೊಂಡಿದ್ದೀವಿ. ಅವನು ಹಲವಾರು ಪದ್ಯಗಳನ್ನು ಬರೀತಾನೆ. ಆ 2 ಪದ್ಯ ಎಷ್ಟು ಚೆನ್ನಾಗಿದೆ ಅಂತ ಕೇಳೋಣ. ಅಲ್ಲಿ ಆ ಅಯೋಧ್ಯೆಯಲ್ಲಿ ಒಬ್ಬಳು ಹೆಣ್ಣುಮಗಳು ರಾಮನ ಕಾಣಬೇಕು ಅಂತ ಹೇಳಿ ಅವಳು ಏನ್ ಮಾಡ್ತಾ ಇದ್ದಾಳೆ, ಮನೆ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಏನ್ ಕೆಲಸ ಮಾಡ್ತಾ ಇದ್ದಾಳೆ? ಪಂಡಿತ್ತು ಪಂಡಿತನನ. ಪಂಡಿತ ಅಂದ್ರೆ ಗಿಳಿ. ಇವ್ರು ರಾಮ ಬರ್ತಾ ಇದ್ದಾನೆ ಹೋಗ್ಬೇಕು ಅಂತ ಗಿಳಿ ಕಣ್ಣು ಕೊಟ್ಬಿಟ್ಲಂತೆ. ಬೇಗ ಮನೆ ಮಾಡ್ತೆ ಕೆಲಸ ಮುಗಿಸ್ಬೇಕಲ್ಲ, ಗಿಳಿ ಕಣ್ಣು ಕೊಡ್ತಾ ಇದ್ದಾಳಂತೆ. ಎಳೆದಳಿರ ನಿಕ್ಕಿ ಕೆಂಗಣ್ಣನಂ. ಕೆಂಗಣ್ಣು ಅಂದ್ರೆ ಕೋಗಿಲೆ ಎಳೆ ಮಾವಿನ ಚಿಗುರನ್ನ ಕೊಟ್ಬಿಟ್ಲಂತೆ. ಅವಳು ಮನೆಯಲ್ಲಿ ಸಾಕಿದಂತಹ ಕೋಗಿಲೆಗೆ ಪಾಲೆರದು ಹಂಸನಂ, ಅಲ್ಲಿ ಹಂಸ ಪಕ್ಷಿ ಸಾಕಿದ್ದಾಳೆ. ಆ ಹಂಸ ಪಕ್ಷಿಗೆ ಒಂದು ತೊಟ್ಟ ಹಾಲನ್ನು ಹಾಕ್ಬಿಟ್ಟಿದ್ದಾಳೆ ಕುಡಿಲಿ ಅಂತ. ಅದು ವತ್ಸಮಂ ತಣ್ಣೀರು ಕುಡಿಸಿ, ಕರು ಬಿಟ್ಟಿದ್ದಾಳೆ, ಕರು ತಣ್ಣೀರು ನಿಟ್ಟಿದ್ದಾಳೆ, ಕರು ನೀರು ಕುಡಿಲಿ ಅಂತಂದ್ಬಿಟ್ಟು ತೊರೆದು ಮರೆದು ಮನೆಗೆಲಸಮಂ. ಇನ್ ಬೇರೆ ಏನೂ ಮನೆ ಕೆಲಸ ಮಾಡಿಲ್ಲ. ರಾಮನ್ ನೋಡ್ಬೇಕು ಅನ್ನೋದೇ ಕಾತರತೆ ಆಕೆಗೆ. ಮೇಣ್ ಬಳಲ್ ಮುಡಿಯ ಕುರುಬಿ, ಅವಳು ಜಡೆ ಬಿಟ್ಕೊಂಡ್ಬಿಟ್ಟಿದ್ದಾಳೆ, ಬೇಗ ಎತ್ತಿ ಕಟ್ಕೊಂಡಿದ್ದಾಳೆ. ಮನೆಯಲ್ಲಿದ್ದಾಗೆಲ್ಲ ಹಂಗೆ ತಾನಿರೋದು. ಹಾಗೆ ಬೇಗ ಎತ್ತಿ ಕಟ್ಕೊಂಡ್ಬಿಟ್ಟಿದ್ದಾಳೆ. ಸಣ್ಣ ನಡುವಿಗೆ ಸಡಿಲ್ ನೀರಿಗೆ ಇಟ್ಟಿ, ಅವಳಿಗೆ ಬಡ ನಡುವಂತೆ ಸೊಂಟ, ಬೇಗ ಸೆರಗನ್ನು ಸಿಕ್ಕಿಸಿ ಬೇಗ ಗಟ್ಟಿಯಾಗಿ ಸಿಕ್ಕಿಸ್ಕೊಂಡಿದ್ದಾಳಂತೆ ಸೀರೆನ. ಮೇಲುದಂ ಸೆರಗನ್ನು ಹಾಕಿ ಮೇಲೆ ಸೇರಿಸ್ಕೊಂಡು ಸಿಕ್ಕಿಸ್ಕೊಂಡಿದ್ದಾಳಂತೆ. ಬರಸೆಳೆದು ಪೊರವ ಪೆಣ್ಣೈದಿದಳು. ಆ ರೀತಿ ಬೇಗ ಮನೆಯಿಂದ ಆಚೆ ಬಂದು ಬಾಗಲ ಜಡ್ದು ಹೊಟ್ಟಿದ್ದ. ಕವಿ ಹೇಗೆ ಬರ್ತಿದ್ದ ನೋಡಿ. ಪೊರವ ಪೆಣ್ಣೈದಿದ ಅಷ್ಟೇ ಅಲ್ಲ, ಅದು ಮುಂದಿನ ಪದ್ಯದಲ್ಲಿ ಬಂದು ಇನ್ನೂ ಚೆನ್ನಾಗಿದೆ. ಆ ಬಾಗಿಲು ಹಾಕೋದನ್ನ ಹೇಳ್ತಾ ಇದ್ದಾನೆ. ಅವಳು ಹೊರಟಿದ್ದಾಳೆ ಮನೆಯಿಂದ. ಕವಿ ಹೇಳ್ತಾನೆ, ನುಡಿಗೆ ನಡೆಗೆ ಗಾಡಿಗೆ ಅಂತ. ನುಡಿ ಅಂದ್ರೆ ಗಿಳಿ ಮಾತು, ನಡೆ ಅಂದ್ರೆ ಹಂಸದ ನಡೆ, ಗಾಡು ಅಂದ್ರೆ ಸೌಂದರ್ಯ, ನವಿಲಿನ ಸೌಂದರ್ಯ. ಆ ರೀತಿ ಇದ್ದಂತ ಹೆಣ್ಣು ಅವಳು ಗಿಳಿಯಂತೆ ಮಾತನಾಡ್ತಾಳೆ. ಅವಳು ತುಂಬಾ ಒಳ್ಳೆ ನಡೆಯನ್ನ ಹಂಸದಿಂದ ನಡೀತಾಳೆ. ತುಂಬಾ ಸೌಂದರ್ಯವತಿಯಾದಂತಹ ಹೆಣ್ಣು ಮಗಳು ಅವಳಾಗಿದ್ದಾಳೆ. ಅವಳು ರಾಮನ್ ನೋಡ್ಬೇಕು ಅಂತ ಮನೆಯಿಂದ ಹೊರಟಿದ್ದಾಳೆ. ಮತ್ತೊಂದು ಪದ್ಯ. ಪಸುರೆಲೆಯ ಬೆಲ್ಲವತ್ತಂಗೆತ್ತು ಸೂಡಿ ಮುಡಿ ಗಸಬಸದೆ ಕಪ್ಪೆಂದು ಕತ್ತುರಿಯ ಕಣ್ಗಿಕ್ಕಿ ಹೊಸ ಕುಂಕುಮಂ ಬಗೆದು ಪಣೆಗಿಟ್ಟು ಚಂದ್ರಮಂ ಕಾಂಚಿಯಂ ಗಳಕಮರ್ಚಿ ಹೊಸದಡ್ಡಗೆಯ ನಡುವಿಗಳವಡಿಸಿ ಪಾಲೆಂದು ಬಿಸಿಗಾವಿಗೆಯೊಳಿಟ್ಟು ಮಥಿತಂ ಪವಡಿಸಿದ ಪಸುಗೂಸನುಳಿದು ಪಡಿಗಟ್ಟಿ ನಡೆದಳ್ ಕಾಂಬದವಕದಿಂಬರ್ಪವರನು. ವಿಜಾತಿಯ ಸಂಯುಕ್ತಾಕ್ಷರಗಳನ್ನ ಸಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ಮಾಡಿದಾಗ ತತ್ಸಮ ತದ್ಭವ ರೂಪ ಬರುತ್ತೆ ಅನ್ನೋದು, ಹೊಂದುತ್ತೆ ಅನ್ನೋದು ವ್ಯಾಕರಣ ಶಾಸ್ತ್ರ. ಬಿಲ್ವ ಪತ್ರೆ ಲಾಗೆ ವಾಯ ಗೊತ್ತಿದೆ ವಿಜಾತಿಯ ಸಂಯುಕ್ತಾಕ್ಷರ, ತಾಗೆ ರಾವತ್ತಿದೆ ವಿಜಾತಿಯ ಸಂಯುಕ್ತಾಕ್ಷರ. ಅದನ್ನ ಬೆಲ್ಲವದ್ದು ಅಂತ ಮುದ್ರಣ ಮಾಡಿದೆ. ಇದು ಲಾಗೆ ಲಾವತ್ತು, ತಾಗೆ ತಾವತ್ತು, ಸಜಾತಿಯ ಸಂಯುಕ್ತಾಕ್ಷರ. ಇದು ತತ್ಸಮ ತದ್ಭವ ರೂಪ. ವ್ಯಾಕರಣ ಶಾಸ್ತ್ರಜ್ಞರು ತತ್ಸಮ ತದ್ಭವ ರೂಪಕ್ಕೆ ಯಾವುದು ಅಪಭ್ರಂಶವಾಗಿ ಕನ್ನಡದಲ್ಲಿ ಬರುತ್ತೋ ಅದೇ ಅಂತ ಹೇಳಿದ್ದಾರೆ. ಅದು ಇನ್ನೂ ಚೆನ್ನಾಗಿದೆ ಅಲ್ವೇ? ಅದೇ ವಿಶೇಷ. ಅದು ವಿದ್ವಾಂಸರು ಹೇಳಿದ ನೆನಪಾಯಿತು. ಹಾಗೆ ಅವಳು ಹೆಣ್ಣು ಮಗಳು ಇದ್ದಾಳಂತೆ ಅಲ್ಲಿ ಅಯೋಧ್ಯೆಯಲ್ಲಿ. ಅವಳು ಪಸುರೆಲೆಯ ಬೆಲ್ಲವತ್ತಂಗೆತ್ತು, ಹಸಿರು ಎಲೆ ಅಂತ ಬಿಲ್ಪನೆ ತಲೆ ಕುಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಎಷ್ಟು ಆತ್ರ ಆಕೆಗೆ, ರಾಮರಕ್ಷಣಾಕಾಂಕ್ಷಿಯಾಗಿ ಹೋಗ್ತಾ ಇರೋದ್ರಿಂದ. ಅಷ್ಟೇ ಅಲ್ಲ, ಗಸೆವಸದ ಕಪ್ಪೆಂದು ಕಸ್ತೂರಿಯ ಕಣ್ಣಿಗೆ ಬಹಳ ಆತ್ರ. ಗಸೆವಸ ಅಂದ್ರೆ ಆತ್ರ. ಆತರಿಂದ ಕಣ್ಣಿಗೆ ಕಸ್ತೂರಿ ಹಾಕೊಂಡ್ಬಿಡ್ತಾಳೆ. ಕಣ್ಣೆಲ್ಲ ಮುರಿದು ಹೋಗ್ಬಿಟ್ಟು ಕಣ್ಣಿಗೆ ಕಣ್ಕಪ್ಪು ಹಾಕೊಳ್ಳೋದು ಕಸ್ತೂರಿ ಹಾಕೊಂಡ್ಬಿಟ್ಟಿದ್ದಾಳಂತೆ. ಹೊಸ ಕುಂಕುಮಂ ಬಗೆದು ಪಣಗಿಟ್ಟು ಚಂದನವನ್ನ ಹಣೆ ಇಟ್ಕೊಂಡ್ಬಿಟ್ಟಿದ್ದಾಳಂತೆ. ಅದೇ ಬಹಳ ತುಂಬಾ ತೀವ್ರವಾದಂತಹ ಹೇಳ್ತಾರಲ್ಲ ಚಂದ್ರವನ್ನ, ಹಾಗೆ ಕುಂಕುಮವನ್ನು ಹಣೆ ಇಟ್ಕೊಂಡ್ಬಿಟ್ಟಿದ್ದಾಳಂತೆ. ಕಾಂಚಿಯಂ, ಇದು ಮುಂದಿನ 2 ಸಾಲು ಬಹಳ ಚೆನ್ನಾಗಿದೆ ಕವಿ. ಕಾಂಚಿಯಂ ಗಳಕಮರ್ಚಿ ಅಂತಾನೆ. ಕಾಂಚಿ ಅಂದ್ರೆ ಡಾಬು. ಅವಳು ಸೊಂಟಕ್ಕೆ ಕಟ್ಟಿರೋ ಡಾಬನ್ನು ಕುತ್ತಿಗೆಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಗಳಕಮರ್ಚಿ
ಹೊಸದಟ್ಟಿಗೆಯ ನಡುವಿಗಳ ಬಿಡಿಸಿ. ನೋಡಿ, ಇದು ಒಂದು ಪ್ರಾಸಾದಿಕ ವರ್ಣನೆಯೊಂದಿಗೆ ಈ ಸಾಲು ಬಹಳ ಚೆನ್ನಾಗಿ ಉದಾಹರಣೆ ಆಗುತ್ತೆ. ಸೊಂಟಕ್ಕೆ ಕಟ್ಕೋಬೇಕಾದ ಡಾಬನ ಕುತ್ತಿಗೆಗೆ ಹಾಕೊಂಡಿದ್ದಾಳೆ. ಆ ಕುತ್ತಿಗೆಗೆ ಹಾಕೊಂಡಿದ್ದಾಳೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಕುತ್ತಿಗೆ ಹಾಕ್ಬೇಕಾದ್ರೆ ಸೊಂಟ ಕಟ್ಕೊಂಡಿದ್ದಾಳೆ. ಕವಿ ಅಂತ ಹೇಳ್ತಾರೆ, ಹೊಸದಟ್ಟಿಗೆಯ ನಡುವಿಗೆ ಅಳವಡಿಸಿ. ಹೊಸದಟ್ಟಿಗೆ ಅಂದ್ರೆ ನೆಕ್ಲೆಸ್, ಇಂಗ್ಲಿಷ್ ಹೇಳ್ಬೇಕು. ನೆಕ್ಲೆಸ್ ಅನ್ನು ಸೊಂಟ ಅದೇ ಸಣ್ಣ ಸೊಂಟ ಅವ್ರದ್ದು, ಅದು ಯೋಚನೆ ಮಾಡ್ಬೇಕಾಗತ್ತೆ. ಹಾಗೆ ನಡುವಿಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದಾಳಂತೆ. ಅಷ್ಟೇ ಅಲ್ಲ, ಎಷ್ಟು ಆತ್ರ ಅಂದ್ರೆ ಆಕೆಗೆ ಅಲ್ಲಿ ಕಡದ ಮಜ್ಜಿಗೆ ಇಟ್ಟಿದ್ದಾಳೆ, ಅದನ್ನ ಒಲೆ ಮೇಲೆ ತಗೊಂಡೋಗಿಟ್ಟಿದ್ದಾಳೆ. ಪಾಲಂದು ಬಿಸಿ ಆದಿಗೆ ಒಳಗಿಟ್ಟು, ಆದಿಗೆ ಅಂದ್ರೆ ಒಲೆ, ಒಲೆ ಮೇಲೆ ತಗೊಂಡೋಗಿ ಮಜ್ಜಿಗೆ ಇಟ್ಟು ಬಿಟ್ಟಿದ್ದಾಳಂತೆ. ಪವಡಿಸಿದ ಪಸೊಗು, ಅಲ್ಲಿ ಮಗು ಮಲಗಿದೆ, ಆ ತಂಗೆ ಬಿಟ್ಲು. ಮಗುನ ಬಿಟ್ಟು ಪಡಿಗಟ್ಟಿ ಬರಂತ ಬಾಗಿಲು ಎಳ್ಕೊಂಡು ಮನೆ ಆಚೆ ಬಂದು ಬಾಗಿಲು ಎಳ್ಕೊಂಡಿದ್ದಾಳೆ. ನಡೆದಳ್ ಕಾಂಬದವ ಕದಿಂ ಬರ್ಪವರು. ಬಹಳ ಆತ್ರ, ರಾಮನ್ ನೋಡ್ಬೇಕು ಅದು ಗುಡು ಅಂತ ಓಡ್ತಾ ಇದ್ದಾಳೆ ಅಂತ ಕವಿ ಹೇಳಿ ಆ ವಿಷಯವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಮುಂದುವರೆದು ಹೀಗೆ ಇದೇ ರೀತಿ ವರ್ಣನೆಗಳು ಬರುತ್ತೆ. ಅನಂತರ ರಾಮ ಬಂದು ಇಳಿತಾನೆ. ರಾಮ ಭರತನನ್ನು ನೋಡ್ತಾನೆ. ಅಲ್ಲಿ ಎರಡು ಅಪರೂಪವಾದಂತಹ ಪದ್ಯಗಳನ್ನು ತಗೊಂಡಿದ್ದೇವೆ. ಅದರಲ್ಲಿ ಒಂದು ವಿಶೇಷವಾದಂತಹ ಅಲಂಕಾರ ಬಂದಿದೆ, ಇನ್ನೊಂದು ಯಮಕ ಅಲಂಕಾರ ಬಂದಿದೆ. ಅದರಲ್ಲಿ ಒಂದು ಪದ್ಯ ಓದುದರಿದಲ್ಲ ಕಾಡುಳ್ ತೊಳಲ್ದುದತಿಶಯಮಲ್ಲ ರಕ್ಕಸರ ಕೂಡೆ ಕೈಗೈದುದಚ್ಚರಿಯಲ್ಲ ದೇವರ್ಕಳಂ ಪೊರೆಯ ದೊಡ್ಡಿದಲ್ಲ ಕೋಡಿ ಘಾತಕಿ ಪಿಶುನಂ ಅತಿ ಕೋಪಿ ಕುಲಘೇಡಿ ಭ್ರಾತೃದ್ರೋಹಿ ತನ್ನೊಳೊರೆದಂತೆ ಕಾಪಾಡಲಿಂದೈತಂಬುದು ಇದುವೇ ಬಿರಿದು ಬಿರಿದೆಂದು ಕಾಲ್ಗೆರಗಿದಂ ರಘುರಾಮಗೆ ರಘುರಾಮ ಕಾಪಾಡಲಿಂದೈದಂದುದು ಇದುವೇ ಪಿರಿದು ತನ್ನೊಳೊರೆದಂತೆ ರಘುರಾಮ ಕಾಪಾಡಲಿಂದೈದಂದು ಬಿರಿದು ಕಾಲ್ಗೆರಗಿದಂ ರಘುರಾಮಗೆ. ಭರತನಿಗೆ ತುಂಬಾ ಮನಸ್ಸಿಗೆ ದುಃಖ ಉಂಟಾಗಿದೆ. ತನ್ನ ತಾಯಿ ಮಾಡಿದಂತಹ ಆ ಅನ್ಯಾಯ ಇವೆಲ್ಲ ನೆನೆಸ್ಕೊಂಡಿದ್ದಾನೆ. ಅವನಿಗೆ ಒಂದು ರೀತಿ ಇಂಗ್ಲೀಷಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಲ್ಲ, ಆ ರೀತಿ ಆಗಿದೆ. ರಾಮನ ಕಂಡ ರಾಮನ ಕಾಲಿಗೆ ಬಿದ್ದಿದ್ದಾನೆ. ಬಿದ್ದು ಹೇಳುವಂತಹ ಪ್ರಸಂಗ ಇದು. ವಿಶೇಷವಾದಂತಹ ಅಲಂಕಾರ, ವಿಷಮಾಲಂಕಾರ ಅನ್ನೋ ಅಲಂಕಾರವನ್ನು ಬಳಸಿದ್ದಾನೆ ಕವಿ. ಅವನು ಭರ್ತ ಹೇಳ್ತಾ ಇದ್ದಾನೆ, ಆಡಿದಂತಯ್ಯ ನಡವಿಗೆ ಹೋದುದರಿದಿಲ್ಲ. ರಾಮ, ನೀನು 14 ವರ್ಷ ವನಕ್ಕೆ ಹೋದೆ, ಅದೇನು ದೊಡ್ಡ ವಿಷಯ ಅಲ್ಲ, ಏನೂ ದೊಡ್ಡ ವಿಷಯ ಅಲ್ಲ. ಅಷ್ಟೇ ಅಲ್ಲ, ಕಾಡೊಳ್ ತೋಳ್ದು ಅತಿಶಯಮಲ್ಲ ರಕ್ಕಸರ ಕೂಡೆ ಕೈಗೆ. ಸಾವಿರಾರು ಜನ, ಲಕ್ಷಾಂತರ ಜನ ರಾಕ್ಷಸ ಸಂಹಾರ ಮಾಡಿದೆ, ಅದು ದೊಡ್ಡ ವಿಷಯ ಅಲ್ಲ ನಿನ್ನ ಸಾಮರ್ಥ್ಯಕ್ಕೆ. ದೇವರ್ಕಳಂ ಪೊರೆಯ ದೊಡ್ಡ, ದೇವಾದಿದೇವತೆಗಳು ನಿನಗೆ ನಮಸ್ಕಾರ ಮಾಡ್ತಾರೆ, ಅದೂ ದೊಡ್ಡ ವಿಷಯವಲ್ಲ. ಭರತ ಹೇಳುವಂತ ಮಾತು. ಮುಂದಿನ 3 ಸಾಲ ಚೆನ್ನಾಗಿದೆ ನೋಡಿ. ಕೋಡಿ ಅಂದ್ರೆ ಕೆಟ್ಟ ಚಾಳಿಯ ಮನು. ಕೋಡಿ ಖಾತಕಿ ಪಿಶುನನು, ಮಹಾ ಕೆಟ್ಟಾಳಿ, ಮಹಾ ಘಾತಕ ಬುದ್ಧಿ, ಮಹಾ ನೀಚ ದುಷ್ಟ. ಭರತ ತನ್ನನ್ನು ತಾನು ತೆಗೆದುಕೊಡ್ತಾ ಇರೋದು ಅವನಿಗೆ. ಆ ರೀತಿ ನೈತ್ಯಾನುಸಂಧಾನ ಉಂಟಾಗ್ಬಿಟ್ಟಿದೆ ಅವನಿಗೆ. ಪಿಶುನನು ಅತಿಕೋಪಿ ಕುಲಗೇಡಿ ಭ್ರಾತೃದ್ರೋಹಿ. ನಾನು ಕುಲಗೇಡಿ ರಾಮ, ನಾನು ಭ್ರಾತೃದ್ರೋಹಿ. ನನ್ನ ತಾಯಿ ಮಾಡಿದ್ದು ನನಗೆ ಸೇರಬೇಕು. ಭ್ರಾತೃದ್ರೋಹ, ಅಣ್ಣನಿಗೆ ಮೋಸ ಮಾಡಿದವನು ನಾನು, ನನ್ನನ್ನು ನೀನು ಕಾಪಾಡಿದೆಯಲ್ಲಪ್ಪ. ಭ್ರಾತೃದ್ರೋಹಿ ತನ್ನೋಳು ಒರೆದಂತೆ ಕಾಪಾಡಲಿಂತ ಇದುವೇ ಪಿರಿದನ್ನು ಕಾಲ್ಗೆರಗಿದ ರಘುರಾಮ. ನನ್ನ ನೀನು ಕಾಪಾಡಿ, ನನ್ನ ನೀನು ಸಲಹಿದೆಯಲ್ಲಪ್ಪ. ನನ್ನ ಮೇಲೆ ನೀನು ಏನೂ ಮನಸ್ಸಿಗೆ ಬೇರೆ ವಿಷಯ ತಂದುಕೊಳ್ಳಿಲ್ವಲ್ಲ. ಅಯ್ಯೋ, ಭರತ ಮಾಡಿದ್ದು ನಾನು ಹೋಗೋದಿಲ್ಲ, ಬೇಡ, ಭರತದ ಯುದ್ಧ ಮಾಡ್ತೀನಿ, ಇದು ನಿನ್ನ ದೊಡ್ಡ ಗುಣ ಅಂತ ಭರತ ಹೇಳುತ್ತಾನೆ.
ಎಷ್ಟು ಉತ್ತಮವಾದಂತಹ ಪದ್ಯ ಅಲ್ವಾ. ಒಬ್ಬರು ವಿದ್ವಾಂಸರು ಒಂದು ಮಾತು ಹೇಳ್ತಾರೆ, ಕಂಬರಾಮಾಯಣದಲ್ಲಿ ಬರುತ್ತೆ, ಮಹರ್ಷಿ ಕಂಬನ್ ಒಂದು ಮಾತು ಹೇಳ್ತಾರೆ, ಹೇಗಿದೆ ಭರತ ರಾಮಾಯಣವೆಂಬ ಕ್ಷೀರ ಸಾಗರ ಎದುರಿಗೆ ಒಂದು ಹಾಲಿನ ಸಾಗರ ಕಾಣಿಸ್ತಾ ಇದೆಯಂತೆ. ಆ ಹಾಲಿನ ಸಾಗರದ ಪಕ್ಕದಲ್ಲಿ ಒಂದು ಬೆಕ್ಕು ಮರಿ ಕೂತಿದೆಯಂತೆ, ಅದು ಮಿಯಾವ್ ಅಂತಿದೆ ಜೋರಾಗಿ, ಅದು ಕುಡಿದು ಬಿಡ್ತೀನಿ ನಾನು ಹಾಲಿನ ಸಾಗರವನ್ನು. ಅಂದ್ರೆ ಅಷ್ಟರ ಮಟ್ಟಕ್ಕೆ ರಾಮನ ವರ್ಣನೆ ಇದೆ ಅಂತ. ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಮಾತಿಗೆ. ಹಾಗೆ ಅದರಲ್ಲೂ ಕೂಡ ಆ ಕವಿ ಹೇಳ್ತಾನೆ, ರಾಮನ 100 ಪಟ್ಟಿಗೆ ಸಭಾ ಭಾರತ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಬೇರೆ ವಿಷಯ, ಇಲ್ಲಿ ತೊಂದರೆ ಇಲ್ಲ. ರಾಮಚರಿತೆ ರಾಮನೇ ಮುಖ್ಯ ಪಾತ್ರ, ಅದನ್ನೇ ಮಾತಿಲ್ಲ. ಅದರಲ್ಲೂ ಕೂಡ ಚತ್ವಾರೋ ಅವರು ವಾಲ್ಮೀಕಿ ಇವ್ರು ಹೇಳೋದಿಲ್ವಾ, ಋಷ್ಯಶೃಂಗರು ಕರೆಯೋದೇ ವಿಷ್ಣೋರಂಧಂ ಮಹಾಭಾಗಂ ಪುತ್ರಮೈಕ್ಷ್ವಾಪವರ್ಧನಂ ವಿಷ್ಣು ಪುತ್ರತ್ವಮಾಗಚ್ಚ ಕೃತ್ವಾತ್ಮಾನಂ ಚತುರ್ವಿಧಂ ಅಂತಲೇ ಆವಾಹನೆ ಮಾಡೋದು. ಸಹಜಮೀ ಬನ್ನಂ ಈ ಬೆದೆ ನಿನ್ನೋರ್ವಗಲ್ ಸಹಜಡೆಯ ಪೊತ್ತು ಕಿತ್ತಡಿಯೆಂಬುಲುಣಿ ಸುರಿದು ಸಿರಿತಿರೆಗಳು ಕಾಣದೆ ದಹನ ಕೆಡೆಗೈದು ಒಡಲ ಕಡುದು ಕಡುದು ಗುಡಮಿನಿತು ಮರೆದ ನಮಗೆ ಬಯಸಿ ಬಂದೊಡಿಂತಾಸೆಗೈದಹನ ಅವನಿಯೊಳಗಾವನೈ ಭರತ ನಿನ್ನಂತೆ ಭರತ ನಿನ್ನಂತೆ ಅವನಿಯೊಳಗಾವನೈಗೆ ಬಿಡು ಬಿಡು ಇಂತಿ ನುಡಿಯನು ಹೇಳ್ತಾ ಇದ್ದಾನೆ. ಸಹಜ ಕಂಡಿಲ್ಲ ನೀರೇಳ್ಗಾಲ ವನದಿ ಕೇಳ್. ಭರತ, 14 ವರ್ಷಗಳ ಕಾಲ ನಾನು ಕಾಡಿನಲ್ಲಿ ವಾಸ ಮಾಡಿದೆ, ಆದ್ರೆ ನೀನು 14 ವರ್ಷ ಇಲ್ಲಿ ಜಟಾಧಾರಿಯಾಗಿ ವಾಸ ಮಾಡಿದೆಯಲ್ಲ, ನಿನ್ನ ವ್ಯಕ್ತಿತ್ವ ಬಹಳ ಹಿರಿದು ಬಿಡಯ್ಯ. ಹೇಗೆ ನೀನು ರಾಮ ಕೈಕೇಯಿಗೆ ಮಾತು ಕೊಟ್ಟು ತಾನು ಜಟಾಧಾರಿಯಾಗಿ ಹೋಗಿ ನಾಡುಮುಡಿ ಹುಟ್ಟಿ 14 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದೇನೋ ಹೌದು, ಅದೇ ಭರತನು ಅದೇ ಮಾಡ್ದ ಅಲ್ವೇ. ಅವನು ಎಂದೂ ಕೂಡ ಅಯೋಧ್ಯೆ ಒಳಗೆ ಪ್ರವೇಶವನ್ನೇ ಮಾಡಲಿಲ್ಲ. ಸಿಂಹಾಸನದ ಮೇಲೆ ರಾಮನ ಪಾದುಕೆಯನ್ನಿಟ್ಟು ಆಳ್ವಿಕೆಯನ್ನು ಮಾಡಿದ ಮತ್ತು 1ಕ್ಕೆ 10ರಷ್ಟು ರಾಜ್ಯವನ್ನು ಹಿಗ್ಗಿಸಿಕೊಟ್ಟಿದ್ದ. ಅದು ಬರುತ್ತೆ ಯುದ್ಧಕಾಂಡದಲ್ಲಿ. ಸುಮ್ಮನೆ ಸುಮ್ಮನೆ ಅಭದ್ರ ಕಲ್ಪನೆಯಲ್ಲಿ ಭರತ ರಾಜ್ಯಭಾರ ಮಾಡಲಿಲ್ಲ. ಅವನು ಎಷ್ಟು ತನ್ನ ಕೆಲಸವನ್ನು ನಿರ್ವಾಹ ಮಾಡಿದ್ದ ಅಂದ್ರೆ, ಎಷ್ಟು ರಾಜ್ಯವನ್ನು ರಾಮ ಬಿಟ್ಟು ಹೋಗಿದ್ನೋ 10ರಷ್ಟು ರಾಜ್ಯವನ್ನು ಹಿಗ್ಗಿಸಿದ್ದ. ಅಷ್ಟರ ಮಟ್ಟಿಗೆ ಭಂಡಾಗಾರವನ್ನು ತುಂಬಿದ್ದ ಅಂತ ವಾಲ್ಮೀಕಿಗಳು ಬರೀತಾರೆ. ಹಾಗೆ ಅವನ ಕರ್ತವ್ಯವನ್ನು ಅಷ್ಟು ಚೆನ್ನಾಗಿ ನಿರ್ವಾಹ ಮಾಡಿದ್ದಾನೆ. ಅದು ಹೇಳ್ತಾ ಇದ್ದಾನೆ, ಸಹಜಮೀ ಬನ್ನಮೀ ಬೆದೆ. ಬೆದೆ ಅಂದ್ರೆ ವ್ಯತೆ. ನನಗೇನೋ ನನ್ನ ಹಣೆಯಲ್ಲಿ ಬರ್ದಿತ್ತಪ್ಪ ಭರತ, ನಾನು ಹೋದೆ 14 ವರ್ಷ, ತಂದೆ ಕೊಟ್ಟಂತ ಮಾತನ್ನ ತೀರಿಸೋದಕ್ಕೋಸ್ಕರವಾಗಿ ನಿನಗೇನು ತೊಂದರೆ ಆಗಿತ್ತು? ರಾಮ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪೊತ್ತು ಅಷ್ಟೇ ಸಹ ಜಡೆಯ ಪೊತ್ತು ಕಿತ್ತಡಿ ಎಂಬ ಓಲ್ ಮುಳಿ ಸಡಿದು ಅಂತಾನೆ. ಕಿತ್ತಡಿ ಅಂತ ಋಷಿ ಜೀವನವನ್ನು ನೀನು ಮಾಡಿದ್ದಲ್ಲಯ್ಯ 14 ವರ್ಷಗಳಿಗಾಗಿ. ಎಂತಹ ಗುಣವಂತ ನೀನು. ಸಿರಿ ತಿರೆಗಳ ಕಾಣದೆ ರಾಜ್ಯ ಭೂಮಿ ಕೋಶ ಸಂಪತ್ತು ಯಾವುದೂ ನನಗೆ ಬೇಡ ಅಂತ ಹೇಳಿ ನೆಲದ ಮೇಲೆ ಮಲ್ಕೊಂಡು ಜಟಾಧಾರಿಯಾಗಿ ನೀನು ಬದುಕಿದೆಯಲ್ಲಯ್ಯ. ಅಷ್ಟೇ ಅಲ್ಲ ಮುಂದಿನ 3 ಸಾಲ ಇನ್ನೂ ಚೆನ್ನಾಗಿದೆ. ದಹನ ಕೆಡೆಗೈ ದೊಡಲ ಕೊಡುದ ಗುಡ ನಿನಿತು ಮರೆದಹ. ಒಂದು ಪಕ್ಷ ನಾನು ಬರೋದು 1 ಕ್ಷಣ ವ್ಯತ್ಯಾಸವಾಗಿದ್ದು ನಾನು ಬೆಂಕಿಗೆ ಹಾರ್ತೀನಿ ಅಂತ ಪ್ರತಿಜ್ಞೆ ಬೇರೆ ಮಾಡಿಬಿಟ್ಟಿದ್ಯಲ್ಲಪ್ಪ. ದಹನಕ್ಕೆ ಎಡಗೈದು ಒಡಲ ಕೊಡುವುದು, ನನ್ನ ದೇಹವನ್ನು ನಾನು ಬೆಂಕಿಗೆ ಅರ್ಪಿಸ್ಬಿಡ್ತೀನಿ ಅಂತ ಪ್ರತಿಜ್ಞೆ ಬೇರೆ ಮಾಡಿದ್ಯಲ್ಲಪ್ಪ ನೀನು ಅಂತ ರಾಮ ಅವನ ಗುಣವನ್ನು ಎತ್ತಿ ಹಿಡಿತಾ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲಪ್ಪ, ನೀನು ಬರೀ 4000 ಜನರ ತೋರ್ಗಾಣಿಕೆಗೆ ಕೆಲಸ ಮಾಡಿದ್ದಲ್ಲ, ನೀನು ನಮಗೆ ಮೇಲ್ಬಯಸಿ ಅನ್ನುವ ಪದವನ್ನು ಬರೀತಾರೆ. ಎಷ್ಟು ದೇಶೀಯವಾದ ಪದ ಬರೀ ಮೇಲ್ಬಯಸಿ ಅಂದ್ರೆ ನಮಗೆ ಒಳ್ಳೆಯದನ್ನ ಬಯಸಿದ್ದೀಯ ನೀನು. 14 ವರ್ಷಗಳು ನಾವು ಅಲ್ಲಿ ಕಾಡಿನಲ್ಲಿ ನೆಮ್ಮದಿಯಾಗಿ ಬದುಕಲಿ ಅಂತ ಒಳ್ಳೆಯದನ್ನ ಬಯಸಿ ನೀನು ಈ ಕೆಲಸಗಳನ್ನ ಮಾಡಿದ್ದೀಯಾ. ಬಂದೊಡಿಂತ ಆಸೆಗೈ ದಹನವ ಅವನಿಯೊಳ್ ಆವನೈ ಭರತ.
ಭೂಮಿಯಲ್ಲಿ ನಿಂತರ ಯಾರಿದ್ದಾರೆ, ಬಿಡು ಬಿಡು. ಕವಿ ಹಾಗೆ ಹೇಳ್ತಾನೆ, ಬಿಡು ಬಿಡಿಂತಿ ನುಡಿಯನು, ಬಿಡುಬಿಡಯ್ಯ, ನಿನ್ನಂತಹ ಗುಣವಂತ ಎಲ್ಲೂ ಇಲ್ಲ ಅನ್ನೋದು ರಾಮನ ಮಾತು. ಇದು ಮುದ್ದಣನ ಕವಿಯ ಕಾವ್ಯಶೈಲಿ. ಹೀಗೆ ಅವರಿಬ್ರು ಬಹಳ ಒಬ್ರಿಗೊಬ್ರು ಮಾತನಾಡ್ಕೋತಾರೆ. 19 ಪದ್ಯ ಬರೆದ ಕವಿ, ನಾವು 2 ಪದ್ಯ ನಾವು ತಗೊಂಡಿದ್ದು. ಹಾಗಾಗಿ ಅಲ್ಲಿಗೆ ಆ 4ನೇ ಸಂಧಿ ಮುಗಿಯುತ್ತೆ. 5ನೇ ಸಂಧಿಯಲ್ಲಿ ಪಟ್ಟಾಭಿಷೇಕದ ಕೆಲವು ಒಳ್ಳೆಯ ಪದ್ಯಗಳನ್ನು ತಗೊಂಡಿದ್ದೇವೆ. ಆ ಪದ್ಯಕ್ಕೆ ಹೋಗೋಣ. ಕರಂಡಬಾಯಿ ಮನೆಯೊಳಗೆ ದಾಳಿಂಬ ಬಿತ್ತು ವಲ್ಗ ಬಿಟ್ಟು ತೊಂಡೆ ಬಂದುಟಿದೆರೆಯ ನೆತ್ತಲುಂಬಿಗಿದು ಮುತ್ತು ಗದಳಿನ್ನಾಲಗೆ ಒಣೆಯೊಳಿರ್ದು ಬಾಸೆವೆಣ್ಣು ಮತ್ತೆ ನನಸಗಿದ ಬಳಿನಿಯ ನಾಲೋಕದಿಂದ ಇದ್ದಲೈ ತಂದೊಡನೆ ನೆಲಸಿರ್ಪುದೆಂದು ಏಕಚಿತ್ತದಿ ಮೌನಗೊಂಡು ಅಭವನಂ ಧ್ಯಾನಿ ಬಳೆ ವ್ರತಮೆನಿತು ಕೊಳ್ತಿರ್ಪುದು ಎಲ್ಲ ಅಯೋಧ್ಯೆ ಒಳಗೆ ಬರ್ತಾರೆ. ಅಲ್ಲಿ ಮೂಲದಲ್ಲಿ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಎಲ್ಲ 4 ಜನ ಕ್ಷೌರವನ್ನು ಮಾಡಿಸ್ಕೋತಾರೆ. ಎಲ್ಲರೂ ಕೂಡ ಯಜ್ಞೋಪವೀತವನ್ನು ಬದಲಾಯಿಸ್ತಾರೆ, ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ. ಹಾಗೆ ನಡ್ಕೊಂಡು ರಾಮ ಬರ್ತಾ ಇದ್ದಾಗ ಒಂದು ಕೈಕೇಯಿ ಮನೆಗೆ ಬರ್ತಾರೆ. ಕೈಕೇಯಿ ಮನೆಗೆ ಬರ್ತಾರೆ. ಹೇಗಿದೆ ವಾಲ್ಮೀಕಿ ರಾಮಾಯಣ. ಕೈಕೇಯಿಯ ಸ್ಥಿತಿಯನ್ನ ಹೇಳುವಂತಹ ಪದ್ಯ ಇದು. ಈ ಪದ್ಯ ಯಾಕೆ ತಗೊಂಡೆ ಅಂದ್ರೆ ಆ ವರ್ಣನೆ ಬಹಳ ಚೆನ್ನಾಗಿದೆ, ಅದಕ್ಕೋಸ್ಕರ ತಗೊಂಡಿತ್ತು. ಅವಳು ಕೈಕೇಯಿ ಯೋಚನೆ ಮಾಡ್ತಾ ಇದ್ದಾಳೆ. ಹಿಂದಿನ ಒಂದು ಪದ್ಯದಲ್ಲಿ ಬರುತ್ತೆ, ಎಂದಿಗೆ ಮಗುಳ್ ಎನ್ನ ಕಣ್ ಜಕ್ಕವಕ್ಕಿಯ ನಂದಿಪದೋ ರಾಮಚಂದ್ರನ ಕಂಡು, ಯಾವತ್ತು ನನ್ನ ಕಣ್ಣೆಂಬ ಚಕ್ರವಾದ ಪಕ್ಷಿಯು ರಾಮನನ್ನ ಕಾಣುತ್ತೋ ಅಂತ ಕೈಕೇಯಿ ಯೋಚನೆ ಮಾಡ್ತಾ ಇದ್ದಾಳೆ. ಎಷ್ಟು ದುಃಖದಿಂದ ಕೈ ತೊಳೆದಿದ್ದಾಳು 14 ವರ್ಷ. ಒಂದು ಕ್ಷಣ ಜಾರಿದ ಮನಸ್ಸು. ನನ್ನ ಗುರುಗಳು ಪ್ರೊಫೆಸರ್ ವಿ ನರಹರಿ ಅಂತ, ಅವರು ಶೃಂಗೇರಿಯವರು. ಅವರು ರಾಮಾವತಾರವನ್ನು ಪೂರ್ಣ ಕನ್ನಡಕ್ಕೆ ಬರೆದಿದ್ದಾರೆ. ಆಮೇಲೆ ಷಟ್ಪದಿಯಲ್ಲೇ 9,000 ಪದ್ಯಗಳು ಬರೆದಿದ್ದಾರೆ. ಅದು ಇತ್ತೀಚೆಗೆಲ್ಲ ಆಗಲೇ 2ನೇ ಸಾರಿ ಪಬ್ಲಿಕೇಶನ್ಸ್ ಆಗಿದೆ. ಅವರು ಒಂದು ಕಡೆ ಬರೀತಾರೆ, ರಾಮ, ಅವಳು ಕೈಕೇಯಿ ಬಂದು ಹೇಳ್ತಾಳೆ, ನೀನು ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ, ನೀನು ಇವತ್ತು 14 ವರ್ಷ ಕಾಡಿಗೆ ಹೋಗಬೇಕು, ಹೊರಟೆ ಅಂತ ನಾನು 2ನೇ ಮಾತಾಡೋದು. ವಾಲ್ಮೀಕಿಗಳು ಹೀಗೆ ಬರೆದಿದೆ, ಗಚ್ಚ ವಾಲ್ಮೀಕಿ ಹೀಗೆ ಬರೀತಾರೆ. ಏನಕ್ಕೆ ಅಂತ ಕೇಳಿದ್ರು, ಇದು ರಾಮನ ಗುಣ. ತಾಯಿ ಚಿಕ್ಕಮ್ಮ ಬಂದು ಕೇಳ್ತಾ ಇದ್ದಾಳೆ, ಯಾಕೆ ಅನ್ನೋ ಪ್ರಶ್ನೆ ರಾಮ. ಆಮೇಲೆ ಗೊತ್ತಾಗುತ್ತೆ ವಿಷಯ. ಹೀಗೆ ದಶರಥ ಕೊಟ್ಟ ಮಾತು ಇತ್ಯಾದಿ ಇತ್ಯಾದಿ. ಇದು ರಾಮನ ಗುಣ. ಮೇರು ಸಮ ಸದ್ಗುಣಿಯು ರಾಮಚಂದ್ರಗೆ ಅಂತ ಬರೀ. ಅಷ್ಟು ಅಚಲ ರಾಮ. ಮೇರು ಅಂದ್ರೆ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತದ ಸದ್ಗುಣ ರಾಮನಿಗಿತ್ತು. ಅಷ್ಟು ದೃಢವಾದಂತಹ ಮನಸ್ಥಿತಿ ಅವನಿಗಿತ್ತು, ಅಂತಹ ಮನೋಸ್ಥೈರ್ಯ ಅವನಿಗಿತ್ತು. ಅಂತಹ ಮನೋಸ್ಥೈರ್ಯದ ರಾಮನನ್ನ ಈಕೆ 14 ವರ್ಷ ವನಕ್ಕೆ ಕ್ಷಣ ಹೊತ್ತು ಜಾರಿದ ಮನಸ್ಸಿನಿಂದ ಅವಳಿಗೆ ಅಂತಹ ದುಃಖದಿಂದ ಕೈ ತೊಳೆದಿದ್ದಾರೆ. ಅವಳು ಹೇಳ್ತಾ ಇದ್ದಾಳೆ, ಕಣ್ ಜಕ್ಕಬಕ್ಕಿ, ಕಣ್ಣಿನ ಚಕ್ರವಾಕ ಪಕ್ಷಿಯ ಕಣ್ಣು ನನಗೆ ರಾಮನ ಕಾಣಬೇಕು ಅಂತ ಒದ್ದಾಡ್ತಾ ಇದೆ. ಯಾವತ್ತು ಕವಿ ಹೇಳ್ತಾನೆ, ಕಂಡೆನತ್ತಂ ಎಳೆಗಂದಿ ಹೊಸು ಕಣ್ಮಣಿಯ ಕೊರುವನಾರೈವಂತು ಅಂತ. ಹೊಸು ಸಾಕಿದವರಿಗೆ ವಿಷಯ ಗೊತ್ತಿರುತ್ತೆ. ಎಳೆಗಂದಿ ಹೊಸು ಹಾಲಿನ 10 ದಿನ ಕರ್ಕೋತೀವಲ್ಲ, ಹಾಗೆ ಕರು ಬಹಳ ಹೊಸು ಕರೆಯುತ್ತಲ್ಲ ಕರುನ, ಅದೆಲ್ಲೇ ಬರೀ ಬಿಡು 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 ಅನ್ನೋ ಹಾಗೆ ನಮ್ಮ ಮನೆ ಹೊಸು ಸಾಕಿದ್ದಾರೆ, ಅದಕ್ಕೋಸ್ಕರ ಗೊತ್ತಿರೋ ವಿಷಯ. ಹಾಗೆ ಆ ಎಳೆಗಂದಿ ಹೊಸು ಅಲ್ಲಿ ಕರು ಕಟ್ಟಿದ್ದಾರೆ ದೂರಕ್ಕೆ, ತಾಯಿ ಕರಿತಾ ಇದೆ, ಬೇಗ ಕಳಿಸು ಕಳಿಸು ಕಳಿಸು, ಕರ್ಪಟ್ಟ ಮೇಲೆ ಹೊಸು ಕರುಗೆ ಹಾಲು ಕೊಡ್ತೀನಿ ಅಂತ. ಹಾಗೆ ಕೈಕೇಯಿ ರಾಮನನ್ನ ಕಾಯ್ತಾ ಇದ್ದಾಳೆ. ಅದಕ್ಕೆ ಹೊಸು ಕರು ಬೇರೆ ಆಗಿದ್ದು ಹೇಗೋ ಹಾಗೆ ಆ ರೀತಿಯ ಸ್ಥಿತಿ ಕೈಕೇಯಿಲಿದೆ. ಈಗ ಹಾಡಿದ ಪದ್ಯಕ್ಕೆ ವಿಶೇಷ ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ಅವನು ರಾಮ ಬರ್ತಾನೆ, ಕೈಕೇಯಿಯನ್ನು ನೋಡ್ತಾನೆ. ಕೈಕೇಯಿ ಅದಕ್ಕೆ ನಿಂತಿದ್ದಾಳೆ, ಕೂತಿದ್ದಾಳೆ. ಪಿಟಕ್ ಅನ್ನೋದಿಲ್ಲ ಕೈಕೇಯಿ. ಅದಕ್ಕೆ ಬರ್ತದಂತ ಪದ್ಯ, ಕಸ್ತೂರಿ ಕರಂಡ ಬಾಯಿ ಮನೆಯೊಳಗೆ. ಕಸ್ತೂರಿಯ ಭರಣಿಯನ್ನ ಬಾಯಿಗೆ ಇಟ್ಕೊಂಡ್ಬಿಟ್ಟಿದ್ದಾಳೋ ಏನೋ ಅಂತ ಬಿಗಿದು ಇಟ್ಕೊಂಡ್ಬಿಟ್ಟಿದ್ದಾಳೆ. ಮಾತಾಡ್ದ ಹಾಗೆ ಎಲ್ಲಿ ಆಚೆ ಬಿದ್ದೋಗ್ಬಿಡುತ್ತೋ ಕಸ್ತೂರಿ ಅಂತ. ದಾಳಿಂಬ ಬಿತ್ತು ಬಲ್ಗಾ ಬಿತ್ತು, ದಾಳಿಂಬದ ಬೀಜದಂತಹ ಹಲ್ಲುಗಳು ಕೈಕೇಯಿಗಿದೆ.
ತೊಂಡೆವಣ್ ತುಟಿ, ಅವಳ ತುಟಿ ಮೇಲ್ ತುಟಿ ಕೆಳ ತುಟಿ ತೊಂಡೆ ಹಣ್ಣಿನಂತೆ ಇದೆಯಂತೆ. ಒಂದಕ್ಕೊಂದು ಬಿಗಿಯಾಗಿ ಒಗುಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳಂತೆ. ಬಾಯಿನ ಬಿಗಿದು ಅಂತ ಕರಿ ಮುತ್ತುಗದಳಿರ್ ನಾಲಗೆ, ಎಳೆ ಮುತ್ತುಗದ ಚಿಗುರಿನ ಹಾಗೆ ನಾಲಿಗೆ ಇದೆಯಂತೆ ಕೈಕೇಯಿಗೆ. ಆ ರೀತಿ ಇರುವಂತಹ ಕೈಕೇಯಿಗೆ ಒಂದು ದೇಶೀಯ ಪದವನ್ನು ಬರೀತಾನೆ ಕವಿ, ಭಾಷೆವೆಣ್ಣು ಅಂತಾನೆ. ಭಾಷೆವೆಣ್ಣು ಅಂದ್ರೆ ಸರಸ್ವತಿ. ಭಾಷೆ ಭಾಷೆ, ಭಾಷೆಗೆ ದೇವತೆ ಅಲ್ಲದೆ ಮಾತಿಗೆ ದೇವತೆ ಅಂತ ಸರಸ್ವತಿಗೆ ಭಾಷೆವೆಣ್ಣು ಅಂತ ಮುದ್ರಣ ಪ್ರಯೋಗಿಸಿರುವಂತ ಪದ ಇದು. ಅವ್ರಿಗೆ ರಾಮ ಕೇಳ್ತಾನೆ, ಸರಸ್ವತಿ ಏನಾರು ನಾಲಿಗೆ ಮೇಲೆ ಬಂದು ಕುಳಿತುಕೊಂಡ್ಬಿಟ್ಟಿದ್ದಾಳ, ಸ್ಟ್ರೈಕ್ ಮಾಡ್ಬಿಟ್ಟಿದ್ದಾಳ, ನಾನು ಹೊರಗೆ ಹೋಗೋದಿಲ್ಲ ಅಂತ. ಕವಿ ಮತ್ತೇನ ನೆಸಗಿದ ಪಡೋ ಇನಿಯನ್ ಆಳೋಕದಿಂದಿತ್ತಲಿ, ಬ್ರಹ್ಮಣನ ಬಿಟ್ಟಿಲ್ಲಿ ಬಂದ್ಬಿಟ್ಟಿದ್ದಾಳ ಸರಸ್ವತಿ ಏನಾದ್ರು, ಯಾಕೆ ತಾಯಿ ನೀನು ಮಾತನಾಡ್ತಾ ಇಲ್ಲ ಅಂತ ರಾಮ ಕೇಳ್ತಾ ಇದ್ದಾನೆ. ಚಿತ್ತದಿಂ ಅಥವಾ ಮೌನಗೊಂಡು ಅಭವನ್ ಧ್ಯಾನಿಪಡೆ, ಅಥವಾ ಕಣ್ಣು ಮುಚ್ಕೊಂಡು ಈ ಅಭವ ಅಂದ್ರೆ ಈಶ್ವರ, ಈಶ್ವರನ ಧ್ಯಾನಿಸ್ತಾ ಇದೆಯಾ ಚಿಕ್ಕಮ್ಮ ಅಂತ ರಾಮ ಕೇಳ್ತಾ ಇದ್ದಾರಂತೆ. ವ್ರತ ಮೇಲೆ ಏನು ವ್ರತ ನಿನಗೆ ತಾಯಿ ಅಂತ ರಾಮ ಕೇಳಿದ್ದಕ್ಕೆ ಕೈಕೇಯಿಯ ಉತ್ತರ, ಮಗುಳೇ ಬಂದೊಡೆ ಎಂತೆನಿತು ಉಪಚರಿಪುದೆಂದು ಕೋಪ ಸೊಬಗಂ ಕಂಡು ತನಿವೆರ್ಚಿದ ಅಳಿಕಣ್ಗಳ್ ಐದರಲ್ ಕೆತ್ತಿ ಕಂಡಪುವೆ ಮತ್ತೆ ಎಂತು ನಿಮ್ಮ ಮನದಳಿಲನೂರೆ ನೋಡಿ ಬಿಗಿದಿ ಸುಡುಮಾರೆ ಮನಗೆ ಸಂತಸದಿ ಬತ್ಬಂದು ಕಾಣಿಪುದೆ ಮಾತಿನ ಜಂಬವೇ ಕೇಡೆಣಿಸಿದ್ದ ಮೂಳಿ ನಿಮ್ಮಭ್ಯುದಯಮಂ ನೋಡ್ಬಳೆ ಕೇಡೆಣಿಸಿದ್ದ ಮೂಳಿ ನಿಮ್ಮಭ್ಯುದಯಮಂ ನೋಡ್ಬಳೆ. ಕೈಕೇಯಿ ಉತ್ತರ ಕೊಡ್ತಾಳೆ. ಬಾಯಿ ಮುಚ್ಕೊಂಡು ಕೂತಿದ್ದಂತಹ ಕೈಕೇಯಿ ಎಷ್ಟು ಚೆನ್ನಾಗಿದೆ ಪದ್ಯ ನೋಡಿ. ಒನಕೆ ಹೋಗೆಂದ ಪಾಳ್ ಬಾಯಿ, ಈ ಹಾಳು ಬಾಯಿಂದ ಒನಕ್ ಹೋಗು ಅಂತ ಹೇಳಿದೆ ನಾನು ರಾಮ. ಮಗುಳಿ ಬಂದೊಡೆ ಎನಿತು ಉಪಚರಿಪುದು, ಮತ್ತೆ ಬಂದಿದ್ದಕ್ಕೆ ಏನು ಉಚ್ಚಾರ ಮಾಡಿ ಸಾಯಿಲ್ಲ ನನ್ನ ಹಾಳು ಬಾಯಿ. ಚೆನ್ನಾಗಿದೆ ನೋಡಿ. ಕೋಪ ಸೊಬಗಂ ಕಂಡು ಧ್ವನಿವೆರ್ಚಿದ, ಸಂತೋಷದಿಂದ ಕುಣಿದಾಡಿದೆ ನೀನು ಹೋದಾಗ, ಈಗ ಬಂದು ನೀನು ಏನು ನಾನು ಸ್ವಾಗತಿಸ್ತೀನಿ. ಧ್ವನಿವೆರ್ಚಿದ ಅಂತಾರೆ ಕವಿ. ನೀನು ಹೋದಂತಹ ಸಂದರ್ಭದಲ್ಲಿ ಕಣ್ಣಿನಿಂದ ನೋಡಿ ಸಂತೋಷ ಪಟ್ಟೆ. ಈಗ ಏನು ಕಣ್ಣಲ್ಲಿ ನಾನು ನೋಡ್ಲಿ ನೀನು ಬಂದೇನು, ನನ್ನ ಯೋಗ್ಯತೆ ಇದೆಯಾ? ಕಂಡಪುವೆ ಮತ್ತೆಂತೂ ನಿಮ್ಮ ಮನದಳ ಉರಿ ನೋಡಿ ಬೀಗಿದಿ ಸುಡುಮೋರೆ. ನೀನು ಹೋದಾಗ ಇದ್ದಂತಹ ಮುಖದ ಪ್ರಫುಲ್ಲತೆ ಈಗ ಮತ್ತೆ ಬಂದಾಗಿಲ್ವೇ? ಈ ಸುಡು ಮೋರೆ ಇದೆಯಲ್ಲ, ಹೇಗೆ ತೋರಿಸ್ಲಿ ನೀನು ನಿನ್ನ ಮುಖ. ಕೈಗೆ ಹೇಳುವಂತ ಅಷ್ಟೇ ಅಲ್ಲ, ಮನೆಗೆ ಸಂತಸದಿ ಬರ್ಪಂದು ಕಾಣಿ, ಸಂತೋಷದಿಂದ ನಿನ್ನ ಸ್ವಾಗತಿಸುವ ಯೋಗ್ಯತೆ ಅರ್ಹತೆ ನನಗಿದೆಯೇ? ಕೈಗೆ ಹೇಳುವಂತ ಮಾತು. ಮಾತಿನ ಜಂಬ ಮೇಕೆ ಇನ್ನೆಷ್ಟು ಮಾತನಾಡ್ಸಾಯಿನ, ಕೇಡೆಣಿಸಿದ್ದ ಮೂಳ್, ಈ ಮೂತಿ ಇದೆಯಲ್ಲ, ಮುಖ ಇದೆಯಲ್ಲ, ನಿನಗೆ ಅಷ್ಟು ಕೇಳದ ಬಗದೆ ನಾನು ನಿನಗೆ ನೀನು ಹೇಳ್ತೀನಿ. ಇನ್ನೇನು ನಾನು ಎಷ್ಟು ಹೇಗೆ ನಿನ್ನ ಮುಖ ತೋರಿಸ್ತೀನಿ ನಾನು ಹೇಳುವಂತ ಮಾತು. ನಿಮ್ಮ ಅಭ್ಯುದಯ ನೋಡ್ಪಡೆ, ನನಗೆ ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆ ಉಂಟಾ? ಒಂದು ಆತ್ಮಾವಲೋಕನ ಮಾಡ್ಕೊತಾ ಇದ್ದಾಳೆ ತಾಯಿ ಕೈಕೇಯಿ. ಹೀಗೆ ವಿಷಯಗಳು ಮುಂದುವರಿಯುತ್ತೆ. ಅವನು ಸುಮಿತ್ರೆ ಮನೆಗೆ ಹೋಗ್ತಾನೆ, ಕೌಸಲ್ಯ ಮನೆಗೆಲ್ಲ ಹೋಗ್ತಾನೆ. ನಾವು ಬಹಳ ಮುಖ್ಯವಾದಂತಹ ಘಟ್ಟದಲ್ಲಿದ್ದೇವೆ. ಎಷ್ಟರ ಮಟ್ಟಕ್ಕೆ ಸೂರ್ಯೋದಯದ ವರ್ಣನೆ, ಸೂರ್ಯಾಸ್ತದ ವರ್ಣನೆ ಮುದ್ಗಣ ಮಾಡಿದ್ದಾನೆ. ಮಾರನೇ ದಿನ ಪಟ್ಟಾಭಿಷೇಕ ಆಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ವಿಷಯಗಳು ಮುಗಿಯುತ್ತೆ. ಸೂರ್ಯ ಹೇಗೆ ಅಸ್ತಮಾನನಾದ, ಸೂರ್ಯ ಹೇಗೆ ಹುಟ್ಟದ ಅನ್ನೋದಕ್ಕೆ 2 ಪದ್ಯ ತಗೊಂಡಿದ್ದೇವೆ. ಆ ಸೂರ್ಯಾಸ್ತದ ವರ್ಣನೆ. ಬಳಿಯ ರಾಯಂಗೆ ಪಟ್ಟ ಮೆನುತ ಆಳೋಚಿಸಿರ್ಪರ್ ಅದರಿಂ ಸಮಮೃತದೊಳಾವೇಳೆಗೈ ತಂದು ಸೊಗಸಂ ಕಾಣಲಕ್ಕುಮೆಂದರಗೀಲ್ ಕಳಲ್ಚಿ ಪಿಂದೆ ಬೀಳಲ್
ಕಾಣೆಯಂ ಅಬ್ದಿಯೊಳದಂ ಪುಡುಕಿ ತರಲಾಡಿದನು ಕಾಣೆನೆಂಬೋಲ್ ಭಾಸ್ಕರಂ ಬಳಿಕ ಗಾಳಿವಟ್ಟಿ ಇಣಿಡಿದು ಕಡಲ ನೀರುಗೆ ತಾರೆಗಳ್ ತೋದುವಂಬರದೊಳು ಇದು ಮುದ್ರಣದ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಬರೀತಾನೆ ಅಂತ ಬಹುಶಃ ಒಂದು ಮಾತಿದೆ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂತಹ ಅಪರೂಪವಾದ ಪದ್ಯಗಳನ್ನ ಟೆಕ್ಕಿ ತೆಗೆದು ವಿದ್ವಾಂಸರು ಹೇಳಿದಂತೆ ಸಂವಾದಿಯಾಗಿ ಬೇರೆ ಪದ್ಯಗಳೇ ಲಕ್ಷ್ಮೀಶ ಬರೆದಿಲ್ಲ. ಅಂದ್ರೆ ಲಕ್ಷ್ಮೀಶನೇ ಮತ್ತೊಮ್ಮೆ ಓದಿದಾಗ ಇಷ್ಟು ಚೆನ್ನಾಗಿ ಬರ್ತಾನ ಅನ್ನೋ ಯೋಚನೆ ಮಾಡ್ತಾರೆ. ಹಾಗೆ ಲಕ್ಷ್ಮೀಶ ನಂತರ ಬರುವಂತಹ ಬುದ್ಧನಿಗೂ ಬಹುಶಃ ಅನ್ಸಿರ್ಬೇಕು ಇಷ್ಟು ಚೆನ್ನಾಗಿ ಬರ್ತಾನ ಅನ್ನೋ ಪದ್ಯವನ್ನು. ಅಷ್ಟು ಚೆನ್ನಾಗಿರುವಂತಹ ಪದ್ಯ ಇದು. ಸೂರ್ಯಾಸ್ತ ಹೇಗಾಯಿತು, ಎಲ್ಲ ರಾಮಚಂದ್ರ ಬಂದ, ಎಲ್ಲ ತಾಯಿಯನ್ನೆಲ್ಲ ಮಾತಾಡಿಸ್ತಾ ಮಂತ್ರಿ ಜನರು ಎಲ್ಲರನ್ನೂ ಮಾತಾಡಿಸಿ ಆಯಿತು. ಆವಾಗ ಸೂರ್ಯಾಸ್ತವಾಗಬೇಕು. ಮಾರನೇ ದಿನ ಬೆಳಗ್ಗೆ ಪಟ್ಟಾಭಿಷೇಕ, ವಸಿಷ್ಠರೆಲ್ಲ ಬಂದಿದ್ದಾರೆ, ಅದು ಮುಂದೆ ಬರುತ್ತೆ. ಸೂರ್ಯ ಯೋಚನೆ ಮಾಡ್ತಾ ಇದ್ದಾನೆ ಅಲ್ಲಿ ಆಕಾಶದಲ್ಲಿ. ನಾಳೆಗಿನ್ನೀ ಬಳಿಯ ರಾಯಂಗೆ ಪಟ್ಟಮೆನೋ. ಬಳಿಯ ರಾಯ ಅಂದ್ರೆ ರಘುವಂಶ ಚಕ್ರವರ್ತಿ, ನಮ್ಮ ರಾಯ, ನಮ್ಮ ರಘುವಂಶೀಗ ರಾಮಚಂದ್ರನಿಂದ ನಮಗೆ ನಾಳೆ ಪಟ್ಟಾಭಿಷೇಕ. ಪಟ್ಟೆವೆನು ಆಲೋಚಿಸಿರ್ ಪರದರಿಂ ಸಮಂ ರಥದೊಳು ಆ ವೇಳೆಗೈ ತಂದು ನಾನು ಈಗಲೇ ಬೇಗ ಮಡಗಬೇಕು, ನಾಳೆ ಬೆಳಗ್ಗೆ ಬೇಗ ಎದ್ದು ಬರಬೇಕು, ತಡ ಮಾಡೋ ಹಾಗಿಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಾ ಇದ್ದಾರೆ. ಸೊಗಸಂ ಅಷ್ಟಕ್ಕೆ ಅಂದರೆ ಕಾಡಲಕ್ಕುಮ್ಮೆನ್ ಅರಗಿಲ್ ಗಳಲ್ಚಿ ಪಿಂದೆ ಬೀಳಲ್ ವರ್ಗಾಲಿಯೊಳಬ್ದಿಯೊಳದಮ್ಮಂತ ಬರೀತಾನೆ ಕವಿ. ಅವನು ಸೂರ್ಯ ಯೋಚನೆ ಮಾಡಿಬಿಟ್ಟು ಅವನು ರಥದ ಕೀಲನ್ನ ಕಳಿಸ್ಬಿಟ್ಟಂತೆ. ಅವನು ಒಂದೇ ರಥದ ಚಕ್ರ ಕಳಿಸಿದಂತೆ ರಥದ ಚಕ್ರ ದಪ್ಪ ಅಂತ ಸಮುದ್ರ ಒಳಗಡೆ ಬಿದ್ದೋಗುತ್ತೆ. ಕವಿ ಹೇಳೋದು ಮಾತು ಕಾಣಲಕ್ಕುಮ್ಮೆನ್ ಅರಗಿಲ್ ಕಳಲ್ಚಿ ಪಿಂದೆ ಬೀಡಲ್ ವರ್ಗಾಲಿಯ ಅಬ್ದಿಯೊಳಗಂ ಅಂತ ಅದನ್ನ ಬಿಡಿಸ್ಕೊಳ್ಬೇಕು. ಅವನು ಯಾವಾಗ ರಥದ ಕೀಲನ್ನ ಕಳಿಸಿದ ಆ ರಥದ ಚಕ್ರ ದಪ್ಪದ ಸಮುದ್ರ ಒಳಗಡೆ ಬಿದ್ದು ಹೋಗ್ಬಿಡು. ಬಿದ್ದಿದ್ದೋ ಏನೋ ಹುಡುಕದಕ್ಕೆ ನೀವು ದಡ್ಡಂತ ಒಳಗೆ ಬಿದ್ದು ಸಮುದ್ರದ ಒಳಗಡೆ ಹುಡುಕಿ ತರಲಾಳಿದನೋ ಕಾಣನೆಂಬೋಲ್ ಭಾಸ್ಕರಂ ಬಳಿಕ ಗಾಳಿವಟ್ಟೆ ನಿಳಿದು. ಗಾಳಿವಟ್ಟೆ ಅಂದ್ರೆ ಆಕಾಶ, ಆಕಾಶದಲ್ಲಿ ಮಿಂಚ್ತಾ ಇದ್ದ ಸೂರ್ಯ ಯಾವಾಗ ರಥದ ಚಕ್ರ ಬಿತ್ತು ದಟ್ಟಂತ ಒಳಗಡೆ ಬಿದ್ದ. ಅದು ಸೂರ್ಯಾಸ್ತವಾಯಿತು ಅಂತ ಹೇಳಿದ್ದಕ್ಕೆ ಮುಂದೆ ಎಷ್ಟು ಚೆನ್ನಾಗಿ ಪದ್ಯವನ್ನ ನಿಲ್ಲಿಸ್ತಾನೆ ಕವಿ ನೋಡಿ. ಯಾವಾಗ ಸೂರ್ಯ ಆಕಾಶದಿಂದ ಸಾಗರದೊಳಗಡೆ ಬಿದ್ನೋ, ಬಿದ್ದಿದ್ದ ರಭಸಕ್ಕೆ ಆ ನೀರು ಚಿಮ್ಮಿ ಹಾರಿದ್ದು ನಕ್ಷತ್ರಗಳಾಗಿ ಕಾಣಿಸ್ತಾ ಇತ್ತು. ಹಾರಿದಂತಹ ಜಲದ ನೊರೆ ಚೆನ್ನದ ಮೇಲೆ ಕಾರಿದ ನಕ್ಷತ್ರಗಳಾಗಿ ಕಾಣಿಸ್ತಾ ಇತ್ತು. ಇದು ಸೂರ್ಯಾಸ್ತವಾಯಿತು. ಇಷ್ಟು ಮಟ್ಟಿಗೆ ಮುದ್ದಣ ಬಂದಿದ್ದಾನೆ. ಸೂರ್ಯೋದಯ ಕೇಳೋಣ. ಮಂಡಪಂಗಳ್ ಇಂತಿರ್ಪುವಲ್ಲಲ್ಲಿ ಕೂಡಿಸಿದ ಸಂಭಾರ ಮಿನಿತುಂಟು ಸೇವೆಯೊಳ್ ನಾಡ ಜನರಾರಿಲ್ಲ ಸಾಮಂತರೆಲ್ಲಿಗರ್ ದಿಗಧೀಶರೆಲ್ಲೆಡೆಗೆ ಓಡಿಗರ್ರೆ ಚಾರಣಿ ವಿವರಮಂಪೋಗಿ ನೀ ನೋಡಿ ಬಾರೆಂಗೋ ಇನಂ ಕಳುಗಲು ಉದಯಾಚಲದ ಕೋಡುಗಲ್ಲಂ ಸಾರ್ಧಂ ಊರನೋಡುವೆವೆನಲ್ ಮುಂಬೆಳಗು ಬೆಳಗಿದಾಗ ಸೂರ್ಯ ಮೇಲ್ಗಡೆಯಿಂದ ನೋಡ್ತಾ ಇದ್ದಾನೆ. ಇನ್ನು ಸೂರ್ಯೋದಯವಾಗಿಲ್ಲ, ಸೂರ್ಯೋದಯಕ್ಕೆ ಮೊದಲು ಅರುಣೋದಯವಾಗತ್ತೆ ಅಂತ ಗೊತ್ತಿದೆಯಲ್ಲ. ಜೋಡಿಸಿದ ಮಂಡಪಗಳು ಎಂತಿರ್ಪುವಲ್ಲಲ್ಲಿ ಸೂರ್ಯ ಅರುಣನಿಗೆ ವಿಷಯವನ್ನು ಹೇಳ್ತಾ ಇದ್ದಾನೆ. ಅರುಣ, ನೀನು ಹೋಗಿ ಎಲ್ಲಾ ಮಂಟಪಗಳನ್ನು ಸರಿಯಾಗಿ ಜೋಡಿಸಿದ್ದಾರ ನೋಡ್ಕೊಂಡ್ ಬರ್ತೀಯಾ? ಮೊದಲು ಅರುಣ ತಾನೇ ಸಾರಥಿ, ಅವನೇ ಮೊದಲು ಕಾಣುತ್ತಾನೆ. ಸಂಭಾರವೆನಿಂತುಡು ಸೇವೆಯೊಳ್ ಎಲ್ಲಾ ಸಂಭಾರಗಳು ಸರಿಯಾಗಿ ವ್ಯವಸ್ಥಿತವಾಗಿದೆಯಾ? ಎಲ್ಲ ರಾಜರಿಗೂ ಎಲ್ಲ ವ್ಯವಸ್ಥೆ ಇದೆಯಾ? ಪಟ್ಟಾಭಿಷೇಕಕ್ಕೆ ಬಂದಂತವರೆಲ್ಲ ಎಲ್ಲ ಬಂದಿದ್ದಾರ? ನಾಡ ಜನರ ಅಲ್ಲೆಲ್ಲ ನಾಡಿನ ಜನ ಬಂದಿದ್ದಾರೆ. ಯಾರು ಬಂದಿಲ್ಲ ಹೋಗಿ ನೋಡು, ಯಾರಿಲ್ಲ.
ಸಾಮಂತರಲ್ಲಿ ಸಾಮಂತರಾಜರೆಲ್ಲ ಎಲ್ಲಿ ಬಂದಿದ್ದಾರ ನೋಡು, ಅವರೆಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ನೋಡು ಹೋಗಿ. ದಿಗದೀಶರೆಲ್ಲೆಡೆಗೆ ದಿಕ್ಪಾಲಕರೆಲ್ಲ ಬಂದಿದ್ದಾರ ನೋಡು, ಅಷ್ಟದಿಕ್ಕಿನ ದೇವತೆಗಳೆಲ್ಲ ಬಂದಿದ್ದಾರ ನೋಡು ಹೋಗಿ ಅಂತ ಹೇಳ್ತಾರೆ. ಓಡಿಹರೆ ಚಾರರಿ, ಆ ಚಾರರು, ನಾನು ಏನು ಚಾರನ ಕಳಿಸಿದ್ದೆ ಬೇರೆ ಬೇರೆ ದೇಶಗಳಿಗೆಲ್ಲ ರಾಮನ ಪಟ್ಟಾಭಿಷೇಕಕ್ಕೆ ಬನ್ನಿ ಅಂತ, ಅವರೆಲ್ಲ ವಾಪಸ್ ಬಂದ್ರ, ತಿರುಗಿ ಬಂದ್ರ, ಅವರಿಗೆ ವರ್ತಮಾನ ತಗೊಂಡು ಬಂದ್ರ. ವಿವರಮಂ ಹೋಗಿ ನೀವ್ ನೋಡಿ ಬಾರನ್, ಈ ವಿಷಯಗಳನ್ನ ತಿಳ್ಕೊಂಡು ನೀನು ಬಾರಯ್ಯ ಅಂತ ಅರುಣನಿಗೆ ಸೂರ್ಯ ಹೇಳ್ತಾ ಇದ್ದಾನೆ. ಕಳುಹರ್ ಉದಯಾಚನದ ಕೋಡುಗಲ್ಲಂ, ಆ ಪೂರ್ವ ದಿಕ್ಕಿನ ಬೆಟ್ಟ, ಕೋಡುಗಲ್ಲು ಅಂದ್ರೆ ಬೆಟ್ಟ, ಪೂರ್ವ ದಿಕ್ಕಿನ ಬೆಟ್ಟದ ಮೇಲೆ ಅರುಣೋದಯವಾಯಿತು. ಕೋಡುಗಲ್ಲಂ 1100 ನೋಡುವೆನಲ್ ಮುಂಬೆಳಗು ಬೆಳಗಿದಾಗ. ಹೀಗೆ ಸೂರ್ಯ ತನ್ನ ಅರುಣನಿಗೆ ಕಳಿಸ್ತಾ ಸೂರ್ಯೋದಯವಾಯಿತು ಅಂತ ಹೇಳಿ ಕವಿ ಆ ವಿಷಯವನ್ನು ಹೇಳ್ತಾನೆ. ಹೀಗೆ ಮುಂದುವರೆದು ಉತ್ತಮವಾದ ಪದ್ಯಗಳಿದ್ದಾವೆ, ಕ್ಷಮಿಸಿ ನಾವೆಲ್ಲ ಬಿಟ್ಟುಬಿಟ್ಟಿದ್ದೀವಿ ಆಯ್ತಾ. ಆ ನಂತರ ಮುಂದುವರೆದು ವಸಿಷ್ಠ ಬ್ರಹ್ಮರ್ಷಿಗಳು ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದಾರೆ. ಒಂದು ಉತ್ತಮವಾದಂತಹ ಪದ್ಯ. ಪುಂಗಳಸದೊಳ್ ತುಂಬಿ ಬಳಿಕ ವೇದೋಕ್ತದಿಂ ಗಂಗೆಯಂ ಗಂಧಕುಸುಮಾಕ್ಷತೆಗಳಿಂದೇ ಮುನಿಪುಂಗವ ವಸಿಷ್ಠನರ್ಚಿಸಿ ಸಕಲರಭಿಮತದೊಳ್ ಆ ಕ್ಷಣಂ ಶ್ರೀರಾಮಗೆ ಮಂಗಳಾನಕದ ರವದೊಡನೆ ಸುರಗಾಯಕರ ಸಂಗೀತ ಮಧುರ ಸ್ವರಂ ಬೆರೆಯೇ ಸಾಮಗಾನಗಳೊಡನೆ ಆಶಿಷದ ನಿರ್ಘೋಷಮಿಸೆಯೇ ತಾನಭಿಷೇಕಮಂ ಗೈದನು. ಎಲ್ಲ ವೈದಿಕರು ಬಂದಿದ್ದಾರೆ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಅನ್ನೋ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಶ್ರೀರಾಮಚಂದ್ರ ಬೆಳಗ್ಗೆ ಎದ್ದಿದ್ದಾನೆ. ಎದ್ದು ಅವನಿಗೆ ಸೌಸವದ ಪನ್ನೀರ ಜಡಕಮಂ ಗೈಸಿ, ಪನ್ನೀರು ಸ್ನಾನವನ್ನು ಮಾಡಿಸಿದ್ದಾರಂತೆ ಶ್ರೀರಾಮಚಂದ್ರನಿಗೆ. ಬಂದು ಸ್ನಾನವನ್ನು ಮಾಡಿಸ್ಬಿಟ್ಟು ಇದು ಮರ್ತೋಗುತ್ತೆ ಆಯ್ತಾ, ಹೊಸ ದೇಸಿ ಅವನಿಗೆ ಶ್ರೀರಾಮಚಂದ್ರನಿಗೆ ಒಳ್ಳೆ ಪೀತಾಂಬರವನ್ನು ಉಡಿಸಿದ್ದಾರಂತೆ ಆ ಪರಿಚಾರಕರು. ಭಂಡಾರದಿಂದ ಒಳ್ಳೆ ರತ್ನವಾದ ಅಲಂಕಾರಗಳನ್ನ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದ್ವಿ, ಹಾಗೆ ಅಲಂಕಾರ ಮಾಡಿದ್ದಾರಂತೆ ಶ್ರೀರಾಮಚಂದ್ರನಿಗೆ. ಅನ್ನದಾರಂ ಚಿನ್ನದ ಯಜ್ಞೋಪವೀತವನ್ನು ಹಾಕಿದ್ದಾರಂತೆ ಶ್ರೀರಾಮಚಂದ್ರನಿಗೆ. ಎಲ್ಲ ಅವನನ್ನ ಕರ್ಕೊಂಡು ಬಂದಿದ್ದಾರೆ ಆ ಸ್ಥಾನಕ್ಕೆ. ಅಲ್ಲಿ ಎಲ್ಲ ವಾಮದೇವ, ವಸಿಷ್ಠ, ವಿಶ್ವಾಮಿತ್ರಾದಿ ಬ್ರಹ್ಮರ್ಷಿಗಳಿದ್ದಾರೆ. ಅವರಿಗೆ ಅದು ನಮಸ್ಕಾರವನ್ನು ಮಾಡಿದ್ದಾನೆ. ನಮಸ್ಕಾರವನ್ನು ಮಾಡಿ ರಾಮಚಂದ್ರ ಅಲ್ಲಿ ಎತ್ತರವಾದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಕುಳಿತುಕೊಂಡ ನಂತರ ಹೇಳುವಂತಹ ಪದ್ಯ ಇದು. ಪೊಂಗಳಸವಳ್ ತುಂಬಿ ಬಳಿಕ ವೇದೋಕ್ತದಿಂ ರಾಜಾಧಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದಧಾತು ಅಂತ ಏನು ವೇದ ಸೂಕ್ತ ಇದೆಯೋ, ವೈಶ್ರವಣ ಅಂದ್ರೆ ಕುಬೇರ, ಕುಬೇರರಿಂದ ಆಶೀರ್ವಾದವನ್ನು ಹೊಂದಿದವರು ಅಂತ ಅರ್ಥ. ಆ ಚಿನ್ನದ ಕಳಶದಲ್ಲಿ ಪವಿತ್ರ ಜಲವನ್ನು ತುಂಬಿದ್ದಾರೆ. ವಸಿಷ್ಠ ಬ್ರಹ್ಮರ್ಷಿ ತಂದು ಶ್ರೀರಾಮಚಂದ್ರನ ತಲೆಯ ಮೇಲೆ ಸುರಿದಿದ್ದಾರೆ. ಮಂತ್ರವನ್ನು ಹೇಳ್ತಾ ವೇದೋಕ್ತದಿ ವೇದ ಮಂತ್ರವನ್ನು ಹೇಳಿ ಸುರಿದಿದ್ದಾರೆ. ಅದಕ್ಕೆ ಗಂಧ ಕುಸುಮಾಕ್ಷತೆಗಳನ್ನೆಲ್ಲ ಹಾಕಿದ್ದಾರಂತೆ. ಮುನಿಪುಂಗವ ವಸಿಷ್ಠ ನರ್ಚಿಸಿ ಸಕಲ ರಭಿಮತದೊಳ ಆಕ್ಷಣಂ ಶ್ರೀರಾಮಗೆ. ಅಷ್ಟೇ ಅಲ್ಲ, ಅಲ್ಲಿ ಸುತ್ತ ಎಲ್ಲ ಮಂಗಳವಾದ್ಯಗಳ ಉಂಟಾಗ್ತಾ ಇದೆ. ಎಲ್ಲ ಚೆನ್ನಾಗಿ ಮಂಗಳವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಸುರಗಾಯಕರು, ದೇವಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಅಲ್ಲಿ ಸುರಗಾಯಕರೆಲ್ಲ, ಗಂಧರ್ವರೆಲ್ಲ ಬಂದು ಅಲ್ಲಿ ರಾಮನ ಮುಂದೆ ಎಲ್ಲ ತಮ್ಮ ಗಾಯನವನ್ನು ಪ್ರದರ್ಶಿಸ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಆಶಿಷದ ನಿರ್ಘೋಷ ಮೆಸೆಯ ತಾನಭಿಷೇಕಮಂ ಗೈದನು. ಈ ರೀತಿ ಮಂಗಳಕರವಾದಂತಹ ಮುಹೂರ್ತದಲ್ಲಿ ಆ ಮುಹೂರ್ತನೆಲ್ಲ ಮುದ್ರಣ ಬರೀತಾರೆ. ಅಲ್ಲಿ ಏಕಾದಶ ಸ್ಥಾನದಲ್ಲಿ ಇರಬೇಕು, ಗುರು ಎಲ್ಲಿರಬೇಕು, ಶುಕ್ರ ಎಲ್ಲಿರಬೇಕು ಅನ್ನೋ ಪದ್ಯಗಳು ಬರುತ್ತೆ. ಮುಂದೆ ಸುಮುಹೂರ್ತಮಂ ಕಾಯುತ್ತಿರ್ತ ಶುಕ್ರ ಮಂದ ಗುರುಗಳು ಕಮಲಜನ ನೇಮದಿ ಮತ್ತು ಪದ್ಯ ಬರುತ್ತೆ. ಆ ಪದ್ಯಗಳೆಲ್ಲ ನಾವು ತಗೊಂಡಿಲ್ಲ ಇವತ್ತು. ಹಾಗೆ ಅಂತಹ ಮಂಗಳದ ಸಂದರ್ಭದಲ್ಲಿ ವಸಿಷ್ಠ ಬ್ರಹ್ಮರ್ಷಿ ರಾಮಚಂದ್ರನಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ಇದನ್ನ ವಾಲ್ಮೀಕಿಗಳು ಹೀಗೆ ತಂದಿದ್ದಾರೆ. ಅಭ್ಯಸಿಂಚನ್ ನರವ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಸಲಿಲೇನ
ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥ ಅಂತ ಬರೀತಾರೆ. ಅಷ್ಟ ವಸುಗಳು ಬಂದು ರಾಮನಿಗೆ ಅಭಿಷೇಕವನ್ನು ಮಾಡಿದರು. ವಸವಂ ವಾಸವೋ ಯಥ, ವಸವೋ ವಾಸವಂ ಯಥ ಅಂದ್ರೆ ಅಷ್ಟ ವಸುಗಳು ಇಂದ್ರನಿಗೆ ಅಭಿಷೇಕವನ್ನು ಹೇಗೆ ಮಾಡಿದ್ರೆ ಹೇಗಿರುತ್ತೋ, ಸಹಸ್ರಾಕ್ಷ ಅಂದ್ರೆ ಇಂದ್ರ, ಆ ರೀತಿ ವಸಿಷ್ಠಾದಿ ಬ್ರಹ್ಮರ್ಷಿಗಳು ರಾಮನಿಗೆ ಅಭಿಷೇಕವನ್ನು ಮಾಡಿದ್ರು. ಆ ರೀತಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಯಿತು ಅಂತ ಹೇಳಿ ವಾಲ್ಮೀಕಿಗಳು ತಂದಿದ್ದಾರೆ. ಆ ವಾಲ್ಮೀಕಿಗಳದ್ದು 131ನೇ ಸರ್ಗ ಅನ್ಸುತ್ತೆ. ಹೌದು, 131ನೇ ಸರ್ಗ ಯುದ್ಧಕಾಂಡದಲ್ಲಿ ಪಟ್ಟಾಭಿಷೇಕ ಸರ್ಗ. ತುಂಬಾ ಒಳ್ಳೆ ಸರ್ಗ. ಸುಮಾರು 190-200 ಪದ್ಯಗಳು ಬರುತ್ತೆ. ವಾಲ್ಮೀಕಿಗಳು ಎಲ್ಲರಲ್ಲೂ ನಿಸ್ಸೀಮರೆ. ಪರಂಕವೀನ ಆಧಾರಂ ಅಂತ ಅದಕ್ಕೆ ಹೇಳಿರೋದು. ಬೇರೆಲ್ಲಾ ಕಾವ್ಯಗಳಿಗೆ, ಬೇರೆಲ್ಲಾ ಕವಿಗಳಿಗೆ ತನ್ನ ಕಾವ್ಯ ಫೌಂಡೇಶನ್ ಸ್ಟೋನ್, ಆಧಾರ ಸ್ತಂಭ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಅವರು. ಹಾಗೆ ಅಷ್ಟು ಘನವಾದಂತಹ ಕಾವ್ಯ ವಾಲ್ಮೀಕಿ ರಾಮಾಯಣ. ಈ ರೀತಿ ಅಲ್ಲಿ ಅಭಿಷೇಕವನ್ನು ಮಾಡಿದ್ದಾರೆ. ಅಭಿಷೇಕವನ್ನು ಮಾಡಿದ ನಂತರ ಇನ್ನ ಒಂದು 3 ಪದ್ಯ ಇದೆ ಅಂತ ಕಾಣಿಸುತ್ತೆ ಅಷ್ಟೇನೆ. ಈ ಅಭಿಷೇಕ ಎಲ್ಲ ನಡೀತು, ಎಲ್ಲ ಸಂತೋಷವಾಗಿ ಮಂಗಳಕರವಾದ ಸಂದರ್ಭವನ್ನ ಉಂಟಾಯಿತು. ಈ ಭೂಮಿಯನ್ನ ಹೊತ್ತಂತ ಆದಿಶೇಷ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ದಿಗ್ಗಜಂಗಳ್ ಮುಕ್ಕುರಿಕ್ಕಿದು ಪೊರೆಯ ಬಲ್ನುಗ್ಗಿ ನಿಂ ಕುಸಿದ ತಲೆಗಳ ನೆತ್ತಿ ಕಚ್ಚಪಂ ಹಿಗ್ಗಿ ಕಾಲಾಡಿದಂ ಮೈ ಮುರಿದು ಸರಿದು ಪೆಡೆ ಎತ್ತಿದಂ ನಾಗೇಂದ್ರನು ಅಕ್ಕಿ ಮೊಗರ್ ಕೊಡಲ ಪಸಿವಡಗಿದುದು ಮೈ ವಣ್ಣ ತಕ್ಕಿದೆಳೆ ಬೆಣ್ಣ ಬಿಂಕಂ ಬಿಗಿರ್ವಾಗಿದುದು ಈ ಸುಗ್ಗಿಯುಳ್ ದಾನವಾಂತಕನ ಮೂರ್ಧಾಭಿಷೇಚನದೊಳ್ ಇಂದೀ ದಿನದೊಳು ಪಟ್ಟಾಭಿಷೇಕವಾಯಿತು. ಈ ವಸುಂಧರೆಯನ್ನು ಹೊತ್ತಂತಹ ದಿಗ್ಗಜಗಳಿಗೆ ಸ್ವಲ್ಪ ಆರಾಮಾಯಿತು. ಕಾರಣ ಹೇಳ್ತಾರೆ ಕವಿ, ದಿಗ್ಗಜಂಗಳ್ ಮುಕ್ಕುರುಕಿದವು. ಅವು ದೇವಗತಿ, ಅವಳು ಹೊತ್ತು ರಾಕ್ಷಸನ ಭಾರವನ್ನು ಹೊತ್ತು ರಾವಣನ ಭಾರವನ್ನು ಹೊತ್ತು ಬೆನ್ನು ನೋವು ಬಂದ್ಬಿಟ್ಟಿತ್ತಂತೆ. ದಿಗ್ಗಜಗಳಿಗೆ ಸ್ವಲ್ಪ ಸಡಿಲವಾಯಿತಂತೆ ದೇಹ. ಅಷ್ಟೇ ಅಲ್ಲ, ಕುಸಿದ ತಲೆಗಳನ್ನು ಎತ್ತಿ ತಲೆ ಬಗ್ಗಿಸಿ ನಿಂತಹ ದಿಗ್ಗಜಗಳು ತಲೆ ಎತ್ತಿ ನಿಂತುವಂತೆ. ರಾಮ ಕಾಪಾಡ್ತಾನಪ್ಪ ನಮ್ಮನ್ನ ಅಂತ. ಕಚ್ಚಪಂ ಹಿಗ್ಗಿ ಕಾಲಾಡಿದಂ. ಆಮೆ ಹೇಗೆ, ಅದು ಒಂದು ವರ್ಣನೆ ಉಂಟಲ್ಲ, ಆಮೆ ಹೇಗೆ ಭೂಮಿಯನ್ನು ಹೊತ್ತಿದ್ಯೋ ಆಮೆಗೂ ಸ್ವಲ್ಪ ಬೆನ್ನಿನ ಭಾರ ಕಡಿಮೆ ಆಗಿ ಕೈಕಾಲು ಆಡಿಸ್ತಂತೆ. ಆಮೆ ಕೈಕಾಲು ಆಡಿಸ್ತಂತೆ. ಮೈ ಮುರಿದು ಸುರಿದು ಹೆಡೆಯೆತ್ತಿದಂ ನಾಗೇಂದ್ರನನ್ನು. ಆ ನಾಗೇಂದ್ರ ಮೆಲ್ಲಿಗೆ ಹೆಡೆ ಎತ್ತಿ ಆಡಿಸ್ತಾ ಇದ್ದಾನ. ಹೆಡೆಯೂ ಪಾಪ ಅವನು ತಗ್ಗಿಸ್ಕೊಂಡಿದ್ದ ಅಂತ ಕಾಣಿಸುತ್ತೆ ರಾವಣಾಸುರನ ಭಯದಿಂದ. ಆಗ ಮೆಲ್ಲಿಗೆ ಹೆಡೆಯನ್ನು ಎತ್ತಿದ್ದಾನಂತೆ ನಾಗೇಂದ್ರ. ಅಕ್ಕಿ ಮೊಗರು ಒಡಲ ಪಸಿ ಒಡಗಿದುದು ಅಂತಾನೆ ಕವಿ. ಎಷ್ಟು ಚೆನ್ನಾಗಿ ತಂದಿದ್ದಾನೆ ಸಂದರ್ಭವನ್ನ. ಅಗ್ಗಿ ಮೊಗರು ಅಂದ್ರೆ ದೇವತೆಗಳ ಹಸಿವು. ಇಷ್ಟು ಸಹಸ್ರಾರು ವರ್ಷಗಳ ಕಾಲ ಋಷಿಗಳು ಯಜ್ಞಯಾಗಾದಿಗಳನ್ನ ಮಾಡಿದ್ರೆ ಆ ಹವಿರ್ಭಾಗವನ್ನ ರಾವಣನಿಗೆ ಕೊಡಬೇಕಾಗಿತ್ತು. ಇವಾಗ ರಾವಣ ಇಲ್ಲ, ದೇವತೆಗಳು ಹವಿರ್ಭಾಗವನ್ನು ತಿಂದು ಹೊಟ್ಟೆ ಉಬ್ಬರಿಸ್ಕೊಳ್ತಂತು. ಅಗ್ಗಿ ಮೊಗರೊಡಲ ಪಸಿ, ಅವರಿಗೆ ಹಸುವೆ ಇಲ್ಲಂತ ಆಗೋಯ್ತಂತ ದೇವತೆಗಳಿಗೆ. ರಾಮರಾಜ್ಯ ಅಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಬರೆದಿರುವಂತಹ ಪದ್ಯ. ಮೈವಣ್ಣ ತಗ್ಗಿ ಎಳೆವಣ್ಣ ಬಿಂಕಂ ಬಿಗುವಾರ್ದಿದು. ಆ ಭೂನಾರಿ, ಆ ಭೂದೇವಿಗೆ ತುಂಬಾ ಖುಷಿ ಆಯ್ತಂತೆ. ಅವಳು ಬಹಳ ಮಂಕಾಗಿದ್ದಂತ ಭೂದೇವಿ ಯಾವಾಗ ರಾಮ ಬಂದನೋ, ರಾಮ ಯಾವಾಗ ರಾಜನಾದ್ನೋ ಆಕೆಗೆ ತುಂಬಾ ತೇಜಸ್ಸು ಬಂತಂತೆ. ಎಳೆ ಬಿಂಕಂ ಬಿಗುವಾರ್ದುದು ಈ ಸುಗ್ಗಿಯೊಳ್ ಮೈವಣ್ಣ ತಗ್ಗಿದ. ಅಂದ್ರೆ ರಾವಣ ಇದ್ದಾಗ ಆಕೆಗೆ ಮಂಕಾಗ್ಬಿಟ್ಟಿದ್ದು ಭೂದೇವಿ. ಇವಾಗ ರಾಮ ಬಂದ ಮೇಲೆ ಅವಳಿಗೆ ರಕ್ಷಣೆಗೊಬ್ಬ ಇದ್ದಾನೆ ಅಂತ ಭೂದೇವಿಗೆ ಖುಷಿ ಆಯ್ತಂತೆ. ದಾನವಾಂತಕನ ಮೂರ್ಧಾಭಿಷೇಚನದೊಳಗೆ ಈ ದಿನದೊಳು, ಈ ಪಟ್ಟಾಭಿಷೇಕವಾದಂತಹ ದಿನ ಅಷ್ಟು ಚೆನ್ನಾಗಿ ಆಯ್ತು ಅಂತ ಕವಿ ಹೇಳ್ತಾ, ಅಲ್ಲಿ ಯಾರ್ಯಾರು ಬಂದಿದ್ವು ಆ ಪಟ್ಟಾಭಿಷೇಕಕ್ಕೆ? ಚೈತ್ಯ ಬಂದೆರಗು ಮುಂದೆ ಸೈಂಧವ ನುರ್ಗದಿರ್ ಪೊರಡು ಸೌರಾಷ್ಟ್ರ ಕಾಣಿಕೆಯ ನವನೀಶ
ಕರೆ ಹೈಹಯನನು ಪವಣರಿದು ನಡೆಲಾಳ ಕೈಗಟ್ಟು ಚೋಳ ಪಿಂತವನೊಡನೆ ಪೋಗು ಕರ್ನಾಟ ನೀನೆಂದು ಅಲ್ಲಿ ಪವನಜಂ ಮುಂದಪ್ಪ ಮರ್ಕಟ ಪ್ರವರ್ ಓಲೈಸುತ್ತಿದ್ದರ್ ಸಭೆಯೊಳು ಅಲ್ಲಿ ಎಲ್ಲ ಪಟ್ಟಾಭಿಷೇಕ ನಡೀತಾ ಇದೆ. ಪಟ್ಟಾಭಿಷೇಕವಾದ್ಮೇಲೆ ಎಲ್ಲ ಭೋಜನಕ್ಕೆ ಸಿದ್ಧರಾಗಿದ್ದಾರೆ. ಆಮೇಲೆ ಭೋಜನವಾಗಿದೆ, ಎಲ್ಲ ಅವರೆಲ್ಲ ಬಂದು ಉಡುಗೊರೆಗಳನ್ನ ರಾಮನಿಗೆ ಕೊಡಬೇಕಲ್ಲಪ್ಪ. ಆ ಉಡುಗೊರೆಗಳನ್ನ ಕೊಡೋದಕ್ಕೆ ಮೊದಲು ಎಲ್ಲ ಸಿದ್ಧರಾಗಿದ್ದಾರೆ. ಅವರೆಲ್ಲ ಹೇಗೆ ನಿಂತಿದ್ದಾರೆ ಮತ್ತೆ ಅವರನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ತಗೊಂಡ ಪದ್ಯ ಇದು. ಯವನ ಕುಳ್ಳಿರ್, ಯವನ ದೇಶದಿಂದ ಬಂದ ರಾಜ, ನೀ ಕುತ್ಕೋ. ಚೈತ್ಯ ಬಂದೆರಗು, ಚೈತ್ಯ ಭೂಪಾಲ, ನೀನು ಬಂದು ಕುಳಿತುಕೋ. ಎರಗೊಂದು ನಮಸ್ಕಾರ ಮಾಡು ರಾಮನಿಗೆ. ಮುಂದೆ ಸೈಂಧವ ನುಗ್ಗಿ ಬರಬೇಡ, ಹಿಂದೆ ಬಾ, ಫಾಲೋ ದಿ ಕ್ಯೂ ಅನ್ನೋದಿಲ್ವಾ? ಆ ರೀತಿ ಹೇಳ್ತಾ ಇರೋದು ಯಾರು ಅಂತ ಕಡೆ ಹೇಳ್ತೀವಿ. ಹೊರಡು ಸೌರಾಷ್ಟ್ರ ನಿಮ್ ಕೆಲಸ ಆಗಿದ್ದು ಹೊರಡಬಹುದು. ಕಾಣಿಕೆಯ ರವನೀಶ ಇಡು, ನಿಷಧ ರಾಜ ಕಾಣಿಕೆ ಅಲ್ಲಿ ರಾಮನ ಕೊಡು, ಪಾದ ಮೇಲೆ ಇಡು. ಹೂಣನಾರ್ ಸೌವೀರನಲ್ಲಿ, ಸೌವೀರ ನೀನೆಲ್ಲಿದೆಯಾ, ಬೇಗ ಬಾ ಈ ಕಡೆಗೆ. ಕರ ಹೈಹಯ ದೇಶದಿಂದ ಯಾರೋ ಬಂದಿದ್ದಾನಲ್ಲ, ಅವನು ಕರಿ ಬೇಗ. ಪವನ ರೀತು ನಡೆ, ಪವನ ಅಂದ್ರೆ ಸಾಮರ್ಥ್ಯ. ಇದು ಸಾಮರ್ಥ್ಯವನ್ನು ತಿಳಿದುಕೊಂಡು ನೀನು ನಡಿಬೇಕು, ಹೇಗೋ ನುಗ್ಗೋ ಹಾಗಿಲ್ಲ. ಲಾಳ ಕೈಗಟ್ಟು, ಲಾಳ ದೇಶದವನೇ ಕೈಕಟ್ಟು ನಿಲ್ಲು. ಚೋಳ ಪಿಂತವನೊಡನೆ, ಚೋಳ ಅದು ಹಿಂದೆ ಫಾಲೋ ಮಾಡು ಕ್ಯೂನ. ಪಿಂತವನೊಡನೆ ಹೋಗು. ಕರ್ನಾಟಕದಿಂದ ಹೋಗು. ಕರ್ನಾಟಕ ದೇಶದವನೇ ನೀ ಎಲ್ಲಿದ್ದೀಯ, ಈ ಕಡೆ ಬಾ. ಪವನಜಂ ಮುಂತಪ್ಪ, ಯಾರು ಹೇಳ್ತಾ ಇರೋದು? ಅಲ್ಲಿದ್ದ ಮರ್ಕಟಪ್ಪರವರು ಓಲೈಸಿದರು. ಅಲ್ಲಿದ್ದಂತ ಕೋತಿಗಳು ಈ ಕೆಲಸಗಳನ್ನು ಮಾಡ್ತಾ ಇದ್ರು. ಅಂದ್ರೆ ಹೇಗಿದೆ ಕವಿಯ ಹಾಸ್ಯದ ಉತ್ಪತ್ತಿ ಸಂದರ್ಭದಲ್ಲಿ ಅನ್ನೋದಕ್ಕೆ ಇವರೆಲ್ಲ ಡಿಸಿಪ್ಲಿನರಿ ಮೆಜರ್ಸ್ ಮಾಡ್ತಾ ಇರೋದು ಕೋತಿಗಳು. ಅಂದ್ರೆ ಕವಿ ಹೇಳ್ತಾರೆ ಮರ್ಕಟ ಪ್ರವರ ಓಲೈಸಿದರು ಅಂತ. ಮರ್ಕಟದ ಪದವನ್ನು ಬಳಸಿದ್ದಾರೆ. ಅಲ್ಲಿ ಮುಂದುವರೆದು ಇನ್ನು ಒಂದು ಪದ್ಯವನ್ನು ಕೇಳೋಣ. ಕೈಕೊಳ್ಳುವುದು ಇದು ಶೇಷನಿತ್ತ ಮಾಣಿಕದ ಕುಂಡಲಂ, ಇತ್ತಲಿದು ವರುಣನಿತ್ತ ಮುತ್ತಿನ ಹಾರಮಿದು, ಇದು ಹುತಾಶನಿತ್ತ ರತ್ನಗಳು, ಇದು ಕುಬೇರಂ ತಂದ ಪೊನ್ನ ಭಂಡಾರಂ, ಇಂತಿದು ಸಮೀರಂ ತಂದ ಕತ್ತುರಿಯ ಭಾರಂ, ಇಮ್ಮಿದು ಗಿರೀಶಂ ತಂದ ದಿವ್ಯ ಗೈರಿಕಮಂ, ಇಂದು ಕಾಣಿಕೆಯನ್ನೊಪ್ಪಿಸಿದರು. ಇದಾದ್ಮೇಲೆ ಒಂದೇ ಒಂದು ಮಂಗಳ ಪದ್ಯ. ಈ ಪದ್ಯ ಯಾಕೆ ತಗೊಂಡೆ ಅಂದ್ರೆ ಎಷ್ಟು ಔಚಿತ್ಯಪೂರ್ಣವಾಗಿ ಪದ್ಯವನ್ನು ಕವಿ ಬರೆದಿದ್ದಾನೆ ಅನ್ನೋದು ತಗೊಂಡಿರೋದು. ಉದಾಹರಣೆ ಏನಪ್ಪಾ ಅಂದ್ರೆ, ಹಾವಿನ ಬಾಯ ಹಲ್ಲ ಕಡೆದು ಹಾವನಾಡಿಸುವಲ್ಲೊಡೆ, ಹಾವಿನ ಕಂಡರೆ ಲೇಸು ಕಂಡಯ್ಯ. ಹಾವಾಡಿಗ ತನ್ನ ಮಗನಿಗೆ ಏನ್ ಬಿಟ್ಟು ಹೋಗ್ತಾನೆ? ಹಾವನ್ನೇ ಬಿಟ್ಟು ಹೋಗ್ತಾನೆ ಹಿಂದಿನ ಕಾಲ. ಅಂದ್ರೆ ಔಚಿತ್ಯಪೂರ್ಣವಾಗಿ ಕವಿ ಹೇಗೆ ಬರೆದಿದ್ದಾನೆ ಅನ್ನೋದಕ್ಕೆ, ಇದು ಸುರಪನಿತ್ತ ಹೊಸವಾಸಿಗ, ಅಲ್ಲಿ ಯಾರ್ಯಾರು ಏನೇನು ಪ್ರೆಸೆಂಟೇಷನ್ಸ್ ತಂದಿದ್ರು ಅನ್ನೋದಕ್ಕೆ. ಅವನು ಕ್ಷೇಮೀಂದ್ರ ಅನ್ನೋ 11ನೇ ಶತಮಾನದ ಕವಿ ಕ್ಷೇಮೀಂದ್ರ, ಕಾಶ್ಮೀರ ದೇಶದ ಮಹಾರಾಜ. ಅವನು ಔಚಿತ್ಯಾಲಂಕಾರ ಚರ್ಚಾ ಅಂತಲೇ ಒಂದು ಕೃತಿಯನ್ನು ಬರೆದಿದ್ದಾನೆ. ಎಷ್ಟು ಔಚಿತ್ಯಪೂರ್ಣವಾಗಿ ಕಾವ್ಯವನ್ನು ಬರಿಬೇಕು. ಸುಮ್ಮನೆ ಅಭದ್ರ ಕಲ್ಪನೆಯಲ್ಲಿ ನಾನು ಕವಿ, ಕಾಳಿದಾಸನು ಕವಿ ಅಂತಲ್ಲ. ಪರ್ವತೆ ಪರಮಾಣೌಚ ಪದಾರ್ಥತ್ವಂ ಪ್ರತಿಷ್ಠಿತಂ ಅಂತ ಒಂದು ಮಾತಿದೆ. ಎದುರಿಗೆ ಒಂದು ದೊಡ್ಡ ಪರ್ವತ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಒಂದು ಸಣ್ಣ ಪರಮಾಣುವಿದೆ. ಪರ್ವತವನ್ನು ವರ್ಣಿಸಬೇಕಾದ್ರೆ ಪರ್ವತದಂತೆಯೇ ವರ್ಣಿಸಬೇಕು, ಪರಮಾಣು ವಸ್ತುವನ್ನು ವರ್ಣಿಸಬೇಕಾದ್ರೆ ಪರಮಾಣು ವಸ್ತುವಿನಂತೆಯೇ ವರ್ಣಿಸಬೇಕು. ಅದು ಇದು ಇದಕ್ಕಾದ್ರೆ ಯಾಕೆ ಕೊಟ್ಟು ಹೋಯ್ತು ಆಯ್ತಾ?
ಅದು ಔಚಿತ್ಯ ಮೀರಿದಂತಹ. ಆದ್ರೆ ಇಲ್ಲ, ಹಾಗಾಗಿಲ್ಲ. ಅದಕ್ಕೋಸ್ಕರ ಈ ಪದ್ಯ ತಗೊಂಡಿದ್ದು. ಇದು ಸುರಪ ದೇವೇಂದ್ರ ಬಂದಿದ್ದಾನೆ ಅಲ್ಲಿ ಪಟ್ಟಾಭಿಷೇಕಕ್ಕೆ. ಅವನು ಹೊಸ ಬಾಸಿಂಗವನ್ನು ತಂದಿದ್ದಾನೆ, ಒಳ್ಳೆ ಬಾಸಿಂಗವನ್ನು ಹಾಕ್ಬೋದು. ಅಂದ್ರೆ ದೇವೇಂದ್ರ ಎತ್ತರ ಸ್ಥಾನದಲ್ಲಿದ್ದಂತ ರಾಜಶೇಖರ ಅಲ್ವಾ, ಅವನು ತಂದಿದ್ದಾನಂತೆ. ಕೈಕೊಳ್ಳು ಶೇಷನಿತ್ತ ಮಾಣಿಕ, ಶೇಷ ಪಾತಾಳದಿಂದ ಶೇಷ ಬಂದಿದ್ದಾನೆ, ರತ್ನವನ್ನು ತಂದಿದ್ದಾನೆ. ಹೇಗೆ ಹಾವು ರತ್ನವನ್ನ ಕಾಯುತ್ತೆ ಅಂತ ಹೇಳಿಲ್ವೋ, ನವರತ್ನಗಳು ಕಾಯುತ್ತೆ, ಅವನು ನವರತ್ನವನ್ನು ತಂದಿದ್ದಾನೆ. ಅವನ ಬಳಿ ಅದೇ ತಾನೇ ಇರೋದು. ಅಷ್ಟೇ ಅಲ್ಲ, ವರುಣನಿತ್ತ ಮುತ್ತಿನ ಹಾರ. ವರುಣ ಒಳ್ಳು ಮುತ್ತಿನ ಹಾರ, ಸಮುದ್ರ ದೇವತೆ. ಸಮುದ್ರದ ಸಿಗೋದು ಮುತ್ತೆ ಅಲ್ವಾ, ಮುತ್ತಿನ ಹಾರವನ್ನು ತಂದಿದ್ದಾನೆ ವರುಣ. ಸುತಾಶನಿತ್ತ ರತ್ನಗಳು, ಯಜ್ಞೇಶ್ವರ ಬಂದಿದ್ದಾನೆ, ಒಳ್ಳೆ ಅಮೂಲ್ಯವಾದ ರತ್ನ ರಾಶಿಯನ್ನು ತಂದಿದ್ದಾನೆ. ಹೇಗೆ ಅಗ್ನಿಯಲ್ಲಿ ಎಲ್ಲಾ ರತ್ನಗಳು ಕೂಡ ಲಭ್ಯವಿದೆಯೋ ಆ ರೀತಿ ತಂದಿದ್ದಾನಂತೆ. ಇದು ಕುಬೇರ ತಂದ ಪೊನ್ನ, ಕುಬೇರ ಬಂದು ಸಾಕ್ಷಾತ್ ರತ್ನದ ಭಾಂಡಾರವನ್ನೇ ತಂದಿಟ್ಟಿದ್ದಾನಂತೆ ರಾಮನು. ಎಷ್ಟ್ ಬೇಕಷ್ಟು ತಗೋ ನೀನು. ಸಮೀರಂ ತಂದ ಕಸ್ತೂರಿ, ಸಮೀರ ವಾಯು ಕಸ್ತೂರಿಯನ್ನು ಹೊತ್ತಂದಿದ್ದಾನಂತೆ. ದೊಡ್ಡ ಪಾತ್ರ ಇರೋದು. ವಾಯುದೇವ ಹೇಗೆ ಘಮ್ಮನ್ನೋ ಸುವಾಸನೆಯನ್ನು ತರ್ತಾನೋ ಹಾಗೆ ಕಸ್ತೂರಿಯನ್ನು ತಂದಿದ್ದಾನಂತೆ. ಗಿರೀಶ ಪರಮೇಶ್ವರ ಕೈಲಾಸದಿಂದ ಗೈರಿಕ ಧಾತು, ಗೈರಿಕ ಅಂದ್ರೆ ಕೆಂಪು ಬಣ್ಣದಲ್ಲಿ ಇರುವಂತಹ ಬೆಟ್ಟದಲ್ಲಿ ಬೆಳೆಯುವಂತಹ ಗಿಡ, ಆ ಗೈರಿಕ ಧಾತುವನ್ನೇ ಪರಮೇಶ್ವರ ಹೊತ್ತು ತಂದಿದ್ದಾನಂತೆ ರಾಮನಿಗೆ ಉಡುಗೊರೆಯಾಗಿ ಕೊಡೋದಕ್ಕೆ. ಹೀಗೆ ಕವಿ ಒಂದೊಂದಕ್ಕೊಂದೊಂದು ಯಾವ್ಯಾವ ದೇವತೆ ಏನೇನು ತಂದಿದ್ದಾನೆ ಅಂತ ಹೇಳಿ ಸುಮ್ಮನೆ ಅತ್ತಂದ ಇತ್ತಂದ ಅಂತ ಎಲ್ಲರೂ ಬರೀತಾರೆ ಅಲ್ವಾ. ಹಾಗಲ್ಲ, ಕಾವ್ಯದ ಬರವಣಿಗೆ ಹಾಗಲ್ಲ. ಹಾಗೆ ಅವನು ಕಾಣಿಕೆಗಳನ್ನ ತಂದು ಒಪ್ಪಿಸಿದ್ದಾರೆ. ಹಾಗೆ ಮುಂದುವರೆದು ಇನ್ನು ಹಲವಾರು ಪದ್ಯಗಳು ಬರುತ್ತವೆ. ಇನ್ನು ಒಂದು ಪದ್ಯ ಇನ್ನು ಒಂದು ಪದ್ಯ ಇದೆ. ಬ್ರಹ್ಮ ಹೇಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಕೇಳೋದು. ಮುದ್ದನ ಅಂದ್ಕೂಡ್ಲೆ ಒಂದು ನೆನಪಾಯ್ತು ನಮಗೆ. ಓ ಕಾಲಪುರುಷಂಗೆ ಗುಣಮಣಮಿಲ್ಲಂಗಡ ನಿಸ್ತೇಜಂಗಡ ಜಡಂಗಡ ಒಡಲೊಳ್ ಗುಡುಗುಟ್ಟುಗೊಂಗಡ ಏನ್ ಅರಮನೆವಾಗಿ ಮುಗಿಲ್ದರೆയും ಭಾಷಣಿಸಿಪ್ಪರ್ புகழார்கம் ஆனதி இல்லதற்கு மடதி பாண்ணீரையொருவள் ಚಂಚಲ ದೃಷ್ಟಿயின் ಅತ್ತಲಿತ್ತಲ್ ನೋಡುತ್ತಿಪ್ಪಳು. ಸಿಡಿಲಾಲ್ ತಡೆಯದೆಡೆಯ ನಡುವೆಟ್ಟುಗಳಿಗೆ ಬಿಡದೆ ಬಂದೆರಗುವು ಮೂಲಿಗೆ ಮರ್ದಂ ಕೊಂಡೊಯ್ಯೊಡಕು ಕುತ್ತಮೆ ಸುಗ್ಗಿಯೊಳುಂಡುದು ಕಾರೊಳು ಕಾರುವ ನಕ್ಕು. ಇದು ರಾಮಾಶ್ರಮದ ಮೊದಲನೇ ಮಳೆಗಾಲದ ವರ್ಣನೆ. ಅವನು ಕಾಲಪುರುಷನಿಗೆ ಹುಷಾರಿಲ್ಲ, ನಿಸ್ತೇಜನಾಗಿದ್ದಾನೆ, ಜಡನಾಗಿದ್ದಾನೆ, ಹೊಟ್ಟೆಯೆಲ್ಲ ಗುಡುಗುಡು ಅಂತ ಇದೆ. ಅವನ ಹೆಂಡತಿ ಬಾಂಡೀರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ಆ ಅರಮನೆ ಬಾಗಿಲನ್ನ ಮುಗಿಲಿನ ತೆರೆಯಿಂದ ಮುಚ್ಚಿಬಿಟ್ಟಿದ್ದಾರೆ, ಯಾರಿಗೂ ಒಳಗೆ ಹೋಗಕ್ಕೆ ಅವಕಾಶ ಇಲ್ಲ, ಆನತಿ ಇಲ್ಲ. ಅವಳು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ಸಿಡಿಲೆಂಬ ಆಳು ಎಲ್ಲ ಬೆಟ್ಟಗಳಿಗೂ ಬಂದು ಏನು ಅವನಿಗೆ ಹುಷಾರಿಲ್ಲ.